श्रुतिभिः प्रीणये पूर्णबोधं तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕಪಿಲನಾಮಕ ಪರಮಾತ್ಮ ತಾಯಿಯಾದಂಥ ದೇವಹೂತಿಗೆ ಉಪದೇಶವನ್ನು ಮಾಡಲಿಕ್ಕೆ ಅಂತ ಮೊದಲು ತಾಯಿಯಾದಂಥ ದೇವಹೂತಿನೇ ಕೇಳ್ತಾಳೆ, ತಾನೇ ಕೇಳ್ತಾಳೆ, ಭಗವಂತ ನನಗೆ ತತ್ವಜ್ಞಾನದ ಉಪದೇಶ ಮಾಡಬೇಕು, ತತ್ವಗಳನ್ನೆಲ್ಲ ನನಗೆ ತಿಳಿಸು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೇಳಿಕೊಳ್ಳುತ್ತಾಳೆ. ಯದ್ಯದ್ವಿದತ್ತೇ ಭಗವಾನ್ ಸ್ವಚ್ಛಂದಾತ್ಮಾತ್ಮ ಮಾಯಯ ತಾನಿ ಮೇ ಶ್ರದ್ಧದಾನಸ್ಯ ಕೀರ್ತನ್ಯಾನ್ಯ ಅನುಕೀರ್ತಯ ಕೀರ್ತನ್ಯ ಅನ್ಯನುಕೀರ್ತ, ಅದನ್ನು ಚೆನ್ನಾಗಿ ನನಗೆ ಉಪದೇಶ ಮಾಡು ಅಂತ ಕೇಳಿಕೊಳ್ಳುತ್ತಾ ಇದ್ದಾಳೆ. ನಿನ್ನ ಲೀಲೆಗಳನ್ನು, ನಿನ್ನ ಸೃಷ್ಟಿ, ನಿನ್ನ ತತ್ವಗಳನ್ನು ಇವನ್ನೆಲ್ಲ ತಿಳಿಬೇಕು ಅಂತ ಆಸೆ ಆಗಿದೆ ನನಗೆ. ಅದಕ್ಕೆ ನನಗೆ ತಿಳಿಸಿಕೊಡಬೇಕು ಅಂತ ನಿರ್ವಿಣ್ಣಾತಿ ತರಾಂಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನಾಂಧ ತಮಪ್ರಭೋ ಅಂತ. ನಾನು ದುಷ್ಟ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಪಡಿಸಿ ಪಡಿಸಿ ಜೀವನದಲ್ಲಿ ಬೇಸತ್ತು ಹೋಗಿದ್ದೇನೆ. ಅದರಲ್ಲಿ ಆಸಕ್ತಿಯಿಂದಾಗಿ ಪೂರ್ಣ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದೇನೆ. ಅದರಿಂದ ಸುಜ್ಞಾನಕ್ಕೆ ಬರಬೇಕಾಗಿದೆ. ನನ್ನನ್ನು ಉದ್ಧಾರ ಮಾಡುವಂಥ ಮಾರ್ಗವನ್ನು ನನಗೆ ಹೇಳು. ಈ ಸಂಸಾರ ವೃಕ್ಷಕ್ಕೆ ಕೊಡಲಿಯಂತೆ ಇರುವಂತಹ ನಿನ್ನ ತತ್ವಜ್ಞಾನ ಏನಿದೆ ಅದರ ಬಗ್ಗೆ ನನಗೆ ತಿಳಿಬೇಕು ಅಂತ ಅಪೇಕ್ಷೆ ಆಗಿದೆ. ಅದನ್ನು ನನಗೆ ತಿಳಿಸು ಅಂತ ಕೇಳಿಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ನನಗೆ ಮೋಕ್ಷ ಸಾಧನವನ್ನು ಉಪದೇಶ ಮಾಡು. ಮೋಕ್ಷ ಅನ್ನುವಂಥದ್ದು ಯಾವುದರಿಂದ ಸಿಗುತ್ತೆ ನನಗೆ ಮೋಕ್ಷ ಎನ್ನುವಂಥದ್ದು? ಅಷ್ಟೇ ಅಲ್ಲ, ಈ ಸಂಸಾರಕ್ಕೆ ಏನು ಕಾರಣ, ಸಂಸಾರಕ್ಕೆ ಕಾರಣ ಏನು, ಮೋಕ್ಷಕ್ಕೆ ಕಾರಣ ಏನು, ಇದು ಎರಡನ್ನೂ ನನಗೆ ತಿಳಿಸು. ಇತಿ ಸ್ವಮಾತುರ್ನಿರವದ್ಯಮೀಪ್ಸಿತಂ ನಿಶಮ್ಯ ಪುಂಸಾಮಪವರ್ಗಚೋದನಂ ದಿಯಾಭಿನಂದ್ಯಾತ್ಮವತಾಂ ಸತಾಂ ಗತಿ ಬಭಾಷಯೀಷತ್ ಸ್ಮಿತಶೋಭಿತಾನನಃ. ಸ್ವಲ್ಪ ನಕ್ಕನಂತೆ ಕಿರುನಗೆ ಭಗವಂತನದ್ದು. ಮಂದಹಾಸದಿಂದ ನಕ್ಕು ಪರಮಾತ್ಮ ಹೇಳ್ತಾ ಇದ್ದಾನಂತೆ, ನೀನೇನು ಕೇಳಿದ್ದೀಯ? ಸಂಸಾರಕ್ಕೆ ಕಾರಣ ಏನು, ಇನ್ನು ಮೋಕ್ಷಕ್ಕೆ ಕಾರಣ ಏನು? ಎರಡಕ್ಕೂ ಕಾರಣವನ್ನು ಹೇಳ್ತೇನೆ. ಏನು ಅಂದರೆ, ಚೇತಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತ್ವೇಷ್ವಸಕ್ತಂ ಹಿ ಮುಕ್ತಯೇ
ಮುಖ್ಯವಾಗಿ ಸಂಸಾರಕ್ಕೆ ಕಾರಣ ಏನು ಅಂತ ಹೇಳಿದರೆ ಚೇತಕ್ಕಲ್ವಸ್ಯ ಬಂಧಾಯ, ಈ ಅಭಿಮಾನ ಅನ್ನುವಂಥದ್ದೇನಿದೆಯಲ್ಲ, ಸಂಸಾರದಲ್ಲಿ ಅಭಿಮಾನ ಅನ್ನುವಂಥದ್ದು, ಸಂಸಾರದ ಅಭಿಮಾನವೇನೇ ಸಂಸಾರದ ಬಂಧನಕ್ಕೆ ಕಾರಣ. ಅದಕ್ಕಿಂತ ಹೇಳಬೇಕು ಅಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಕ್ಕೆ. ಚೇತಃ ಅಂತಂದರೆ ಅದು ಮನಸ್ಸು. ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಸಂಸಾರದಲ್ಲಿ ಆಸಕ್ತಿಯನ್ನಾಗಿ ಮಾಡಿಟ್ರೆ ಅದು ಸಂಸಾರದಲ್ಲೇ ಇರ್ತದೆ. ಸಂಸಾರ ಬೇಡ ಅಂತ ಮನಸ್ಸನ್ನು ಹೊರಳಿಸಿದರೆ ಆಗ ಅದೇನಾಗುತ್ತೆ, ಮನಸ್ಸೆನ್ನುವಂಥದ್ದು ಮೋಕ್ಷದ ಕಡೆಗೆ ಹೋಗ್ತದಂತೆ. ಹೀಗೆ ನಮ್ಮ ಮನಸ್ಸನ್ನು ಯಾವ ಕಡೆಗೆ ಹಾಕ್ತೇವೋ ಅದು ಅದನ್ನೇ ಬಯಸ್ತದೆ. ಅದನ್ನೇ ಬಯಸ್ತದೆ. ನೀವು ಮನಸ್ಸನ್ನು ಹೇಗೆ ಟ್ಯೂನ್ ಮಾಡ್ತೀರೋ ಹಾಗೆ, ನಿಮ್ಮ ಮನಸ್ಸನ್ನು ಹೇಗೆ ಇಟ್ಟುಕೊಳ್ತೀರೋ ಹಾಗೆ. ಯಾಕೆ ಅಂದರೆ ಮನಸ್ಸು ಎನ್ನುವಂಥದ್ದು ಏನು ಮಾಡ್ತದೆ ಹೇಳಿ? ಮನಸ್ಸು ಎನ್ನುವಂಥದ್ದು ನಾನು ಹಾಗೆ ಇರುತ್ತದೆ, ನಾವು ಅದಕ್ಕೆ ಆಸಕ್ತಿ ತೋರಿಸ್ತೀವಿ. ಇಂತಿಂತ ಮನಸ್ಸಿಗೆ ಕೆಲವೊಮ್ಮೆ ಏನಾಗಿಬಿಡ್ತದೆ ನೋಡಿರಿ, ಕೆಲವರಿಗೆ ಈ ಬೆಂಗಳೂರು ಮೈಸೂರು ಈ ಕಡೆಯವರಿಗೆಲ್ಲ ಸಂಗೀತ ಕಾರ್ಯಕ್ರಮ ಅದು ಇದು ಅಂತಂದರೆ, ಸಂಗೀತ ಕೇಳಬೇಕು ಅಂತಂದರೆ ಅವರು ಕರ್ನಾಟಕ ಸಂಗೀತ ಕೇಳ್ತಾರೆ ಹೆಚ್ಚಾಗಿ. ಅವರಿಗೆ ಹಿಂದೂಸ್ತಾನಿ ಇಂಥದ್ದೆಲ್ಲ ಇಷ್ಟ ಆಗಲ್ಲ. ಅದೇ ಈ ಕಡೆಗೆ ಬಂದರೆ, ಉತ್ತರದ ಕಡೆಗೆಲ್ಲ ಬಂದರೆ ಹಿಂದೂಸ್ತಾನಿ ಸಂಗೀತ ಎನ್ನುವುದು ಇಷ್ಟ ಆಗ್ತದೆ, ಕರ್ನಾಟಕ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಏನಾದರೂ ಯಾರನ್ನಾದ್ರೂ ಕರ್ನಾಟಕ ಸಂಗೀತ ಹಾಡೋರನ್ನ ಕರೆಸಿಬಿಟ್ರೆ, ಅವ್ರು ಕರೆಸಿದ್ರೆ ಏನ್ರಿ ಹಾಡು ಹೇಳಿದ್ರೆ ದಮ್ಮೆ ಇಲ್ಲಲ್ಲ ಇದರಲ್ಲಿ ಅಂತ ಹೇಳ್ತಿರ್ತಾರೆ. ಹಾಡಲ್ಲ ಸತ್ವನೇ ಇಲ್ಲ ಅಂತ ಅಂದುಬಿಡ್ತಾರೆ, ಹಂಗಾಗಿ ಬಿಡ್ತದೆ. ಅದೇ ಏನಾದರೂ ಕೂಡ ನೀವು ಆ ಕಡೆಗೆ ಬೆಂಗಳೂರು ಕಡೆ ಇರುವವರಿಗೆಲ್ರಿಗೂ ಕೂಡ ಇಲ್ಲಿಂದ ಏನಾದರೂ ಹಿಂದೂಸ್ತಾನಿ ಹಾಡೋರನ್ನ ಕಳಿಸಿಬಿಟ್ರೆ ಅವ್ರೇನು ಹೇಳ್ತಾರೆ, ಏನ್ರಿ ಹಾಡು ಹೇಳಲಿಕ್ಕೆ ಕರೆಸಿದ್ರೆ ಅಳ್ತಾ ಇದ್ದಾರಲ್ಲಿ ಇವರು ಅಂತ ಹೇಳ್ತಾರೆ. ಹಂಗೆ ಅಂದರೆ ಯಾಕಾಗ್ತದೆ ಆ ರೀತಿ ಅಂತ ಹೇಳಿದರೆ, ಕೆಲವರಿಗಾಗಬೇಕಾದ್ರೆ ಮನಸ್ಸಿಗೆ ಹಿಂದೂಸ್ತಾನಿ ಕೇಳಿ 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 ಅಭ್ಯಾಸ ಆದದ್ರಿಂದ ಆ ಮನಸ್ಸು ಹಿಂದೂಸ್ತಾನಿನೇ ಅಪೇಕ್ಷೆ ಪಡ್ತದೆ. ಇನ್ನು ಕೆಲವರು ಕರ್ನಾಟಕವನ್ನು ಕೇಳಿ ಕೇಳಿ ಅಭ್ಯಾಸ ಆದದ್ರಿಂದ ಅದನ್ನೇ ಕೇಳಲಿಕ್ಕೆ ಇಷ್ಟಪಡ್ತದೆ. ನೀವು ಏನು ನೋಡಿದರೂ ಕೂಡ ಅದನ್ನು ನೀವು ಮೊಬೈಲ್ ನೋಡುತ್ತಿದ್ದರೂ ಕೂಡ ಅದರಲ್ಲಿ ಏನಾದರೂ ಹಿಂದೂಸ್ತಾನಿ ಕೇಳಿಸ್ತಂದ್ರೆ ಮುಂದಕ್ಕೆ ಹೋಗಿಬಿಡ್ತಾರೆ ಕೆಲವರು, ಬೇಡ ಅನಿಸ್ಬಿಡ್ತದೆ. ಅದೇ ಏನಾದರೂ ಕರ್ನಾಟಕ ಬಂದರೆ ಒಂದು ನಿಮಿಷ ಕೇಳಿ ಆದರೂ ಮುಂದೆ ಹೋಗ್ತಾರೆ, ಹಂಗಿರುತ್ತದೆ. ಅಂದರೆ ಯಾಕೆ ಅಂದರೆ ನಮ್ಮ ಮನಸ್ಸು ಅದರಲ್ಲಿ ಟ್ಯೂನ್ ಆಗಿರ್ತದಂತೆ. ಮನಸ್ಸು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಮನಸ್ಸೇ ಕಾರಣ. ಅದಕ್ಕೆ ಮನಸ್ಸನ್ನು ನಾವು ಹೇಗೆ ಇಟ್ಟುಕೊಳ್ತೀವೋ ಹಾಗೆ. ಮನಸ್ಸನ್ನು ಬಂಧನದ ಕಡೆಗೆ ಹಾಕಿದ್ದೀವಿ ಅಂದರೆ ಸಂಸಾರದಲ್ಲೇ ಇರ್ತದೆ. ನೋಡಿ ಎಷ್ಟು ವಿಚಿತ್ರ ಅಂದರೆ, ಮನಸ್ಸು ಅನ್ನುವಂಥದ್ದಿದೆ ಅಲ್ವಾ, ನಮಗೆ ನಮ್ಮ ಮನಸ್ಸನ್ನು ಹೇಗೆ ಇಟ್ಟುಕೊಳ್ತೀವೋ ಹಾಗೆ ಅನ್ನೋದಕ್ಕೆ ನಮಗೆ ಆ ಮನಸ್ಸಿಗೆ ಅಭಿಮಾನವನ್ನು ಹಚ್ಚುತ್ತಾ ಇರ್ತೇವೆ ನಾವು. ಮನಸ್ಸಿಗೆ ಅಭಿಮಾನ ಅನ್ನುವಂಥದ್ದು ಹತ್ಕೊಂಡಾಗ ಹಾಗಾಗ್ತಿರ್ತದೆ. ಈ ನಮಗೇನಾಗಿರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಮಗು ಇರ್ತದೆ, ಸಣ್ಣ ಕೂಸಿರ್ತದೆ, ಪಕ್ಕದ ಮನೆಯಲ್ಲೂ ಒಂದು ಕೂಸಿರ್ತದೆ, ಪಕ್ಕದ ಮನೆಯಲ್ಲೂ ಕೂಸಿದೆ, ನಮ್ಮ ಮನೆಯಲ್ಲೂ ಒಂದು ಕೂಸಿದೆ. ಅಕಸ್ಮಾತ್ ಏನೋ ಆಗಿ ಪಕ್ಕದ ಮನೆ ಕೂಸು ಕೆಳಗೆ ಬಿತ್ತು, ಜಾರಿ ಬಿತ್ತು, ಮಳೆಯಲ್ಲಿ ಮೊಣಕಾಲಿಗೆಲ್ಲ ಗಾಯ ಆಯಿತು, ಅದು ಅಳ್ತಾ ಇತ್ತು. ಆಮೇಲೆ ಅಳೋ ಶಬ್ದ ಕೇಳಿಸ್ತದೆ ನಮಗೆ. ಕೇಳಿಸ್ಬಿಟ್ಟು ಆಮೇಲೆ ಕೇಳ್ತೀವಿ, ಏನಾಯಿತು ಪಾಪ, ಇವ ಮಗು ಬಿತ್ತರಿ, ತುಂಬ ನೋವಾಗಿದೆ ಅಂತ ಅವ್ರು ಭಾಳ ಸಂಕಟ ಪಟ್ಕೊಂಡು ಹೇಳ್ತಿರ್ತಾರೆ. ನಾವೇನಂತೀವಿ ಅದಕ್ಕೆ, ಅಯ್ಯೋ ಪಾಪ, ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸ್ಬಿಡ್ರಿ ಅಷ್ಟೇ, ನಮಗೆ ಅಷ್ಟು ನೋವು ಅನಿಸೋದಿಲ್ಲ. ಅದು ನಮ್ಮ ಮನೆಯಲ್ಲೂ ಒಂದು ಕೂಸಿರ್ತದೆ. ಆ ನಮ್ಮ ಮನೆಯಲ್ಲಿರುವಂಥ ಮಗುವು ಕೂಡ ಬಿತ್ತು ಅಂದಾಗ ಅದಕ್ಕೇನಾದರೂ ಗಾಯ ಆಯಿತು ಅಂದರೆ ಎಷ್ಟು ಚಡಪಡಿಸ್ತೀವಿ, ಇಡೀ ದಿವಸ ಚಡಪಡಿಸ್ತಿರ್ತೀವಿ. ಇದ್ದು ಬಿದ್ದವರಿಗೆಲ್ಲ ಫೋನ್ ಮಾಡಿ ಹೇಳ್ತಿರ್ತೀವಿ, ಹಿಂಗಾಯಿತು 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 ಹಿಂಗಾಯಿತು. ಯಾಕೆ? ಹಾಗೆ ಇದು ಮಗು, ಅಲ್ಲಿರೋದು ಮಗು. ಆದರೆ ಎರಡೂ ಮಗುವಾಗಿದ್ದರೂ ಕೂಡ ಅದು ಬಿದ್ದಾಗ ನಮಗೆ ಅಷ್ಟು ನೋವಾಗಲಿಲ್ಲ, ಇದು ಬಿದ್ದಾಗ ಜಾಸ್ತಿ ನೋವಾಯಿತು ನಮಗೆ. ಯಾಕೆ ಅಂತಂದರೆ ನಮ್ಮ ಮನಸ್ಸಿಗೆ ಹಚ್ಚಿಕೊಂಡಿದ್ದೀವಿ, ಇದು ನನ್ನ ಮಗು, ಅದು ನನ್ನದಲ್ಲ ಅಂತ ಹಚ್ಚಿಕೊಂಡು. ಹಾಗಾದರೆ ಈ ಅಭಿಮಾನ ಅನ್ನುವಂಥದ್ದಿದೆ ಅಲ್ವಾ, ಈ ಅಭಿಮಾನವೇನೇ ಈ ದುಃಖಕ್ಕೆ ಕಾರಣ, ಸಂಸಾರಕ್ಕೆ. ಅಂದರೆ ಸಂಸಾರದಲ್ಲಿ ನೀವು ಇದು ನಂದು ಅಂತ ನೀವು ಹಚ್ಚಿಕೊಂಡಿದ್ದೀರಿ ಅಂದರೆ ಮನಸ್ಸಿಗೆ, ಆಗೇನಾಗತ್ತೆ ಅಂತಂದರೆ ಈ ಸಂಸಾರದಲ್ಲೇ ಆಸಕ್ತವಾಗಿ ಕೂತ್ಕೊಳ್ಳುತ್ತದೆ. ಇದು ಯಾವುದೂ ಇಲ್ಲ ಅಂತ ಬಿಚ್ಚಿಕೊಂಡು ಪೂರ್ಣವಾಗಿ ಭಗವಂತನ ಕಡೆಗೆ ಹೋದ್ವಿ ಅಂತ ಆದರೆ, ಮನಸ್ಸು ಅನ್ನುವಂಥದ್ದು ಶುದ್ಧವಾಗಿತ್ತು ಅಂದರೆ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ. ಒಂದೇ ಬೀಗದ ಕೈಯಿಂದ ಬೀಗ ಹಾಕಲಿಕ್ಕೂ ಬರ್ತದೆ, ಬೀಗ ತೆಗಿಲಿಕ್ಕೂ ಬರ್ತದೆ. ಹಾಗಾಗಿ ಬಂಧನ ಮಾಡಲಿಕ್ಕೂ ಬರ್ತದೆ, ಬಿಡುಗಡೆ ಮಾಡಲಿಕ್ಕೂ ಬರ್ತದೆ. ಒಂದೇ ಮನಸ್ಸು, ಅದರಿಂದ ಸಂಸಾರದಲ್ಲಿ ಬಂಧನವೂ ಆಗತ್ತೆ, ಬಿಡುಗಡೆಯೂ ಆಗತ್ತೆ. ಹಾಗಾಗಿ ಚೇತಕ್ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ. ಯಾವಾಗಲೂ ಕೂಡ ಇದರಲ್ಲಿ ಆಸಕ್ತವಾಯಿತು ಅಂದರೆ ತ್ರಿಗುಣಗಳಲ್ಲಿ, ಅದು ಯಾವಾಗಲೂ ಏನಾಗಿರುತ್ತೆ ಅಂತೆ, ಸಂಸಾರದಲ್ಲೇ ಮುಳುಗಿರುತ್ತದೆ ಅಂತ ಹೇಳ್ತಾರೆ. ಅಲ್ಲ, ಈ ಬಂಧನ ಅನ್ನುವಂಥದ್ದು ಯಾಕಾಗತ್ತೆ ಮನಸ್ಸಿಗೆ? ಈ ಬಂಧನ ಎನ್ನುವಂಥದ್ದು ಯಾಕಾಗತ್ತೆ ಅಂದರೆ ನಾವು ಆ ಬಂಧನದಲ್ಲಿ ಇಟ್ಟಿದ್ದೀವಿ ಅಲ್ಲ, ಬಂಧನದಲ್ಲಿ ಹೋಗದೇ ಇರುವಂತೆ ಆಗಬೇಕು. ಅದಕ್ಕೇನು ಮಾಡಬೇಕು? ಹಾಗಾದರೆ
ಯಾಕೆ ಬಂಧನ ಆಗ್ತಾ ಇದೆ ಅದು? ಆ ರೀತಿ ಯಾಕಿದೆ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಅಹಂ ಮಮಾಭಿಮಾನೋತ್ತೈ ಕಾಮಕ್ರೋಧ ಕಾಮಲೋಭಾದಿ ವಿರ್ಮಲೈ. ಅದಕ್ಕೆ ಏನು ಅಂತಂದರೆ ಮನಸ್ಸೇನಿದೆ ಅಲ್ವಾ, ಈ ಮನಸ್ಸು ಅನ್ನುವಂಥದ್ದನ್ನು ಶುದ್ಧವಾಗಿ ಇಟ್ಟುಕೊಂಡ್ರಿ ಅಂತ ಆದರೆ ಸಮಸ್ಯೆ ಆಗೋದಿಲ್ಲ. ಮನಸ್ಸು ಯಾವಾಗಲೂ ನಿರ್ಮಲವಾಗಿರಬೇಕು. ಮನಸ್ಸಿಗೆ ಏನಾದರೂ ಕೊಳೆ ಅಂಟಿಕೊಳ್ಳುತ್ತೋ ಅಂತ ಆದರೆ ಈ ಸಮಸ್ಯೆಗಳು ಬರ್ತವೆ. ಮನಸ್ಸಿಗೆ ಕೊಳೆ ಅಂಟಿಕೊಳ್ಳೋದಂದರೆ ಏನಿದು ಅಂತಂದರೆ, ಮನಸ್ಸಿನ ಕೊಳೆ ಅಂದರೆ ಯಾವುದು ಅಂತ ಹೇಳಿದರೆ ಅಹಂ ಮಮಾಭಿಮಾನೋತ್ತೈ ಕಾಮಕ್ರೋಧಾದಿಭಿ ಮಲೈಹಿ ಅಂತ. ಅಂದರೆ ಅಹಂ ಮೊದಲಿಗೆ ಅಹಂ ನಂದು ನಾನು ಅಂತನ್ನುವಂಥದ್ದು, ಅಹಂ ಮಮ ನನ್ನದ್ದು ಅನ್ನುವಂಥದ್ದು. ಇದೆಲ್ಲ ಏನಿದೆಯಲ್ಲ ನಾನು ನಂದು ಅನ್ನುವಂಥದ್ದು, ಮಮ ಅನ್ನುವಂಥ ಮಮಕಾರ ಅನ್ನುವಂಥದ್ದು ಇದೆಲ್ಲ, ಇದೆಲ್ಲವೂ ಕೂಡ ಮನಸ್ಸಿಗೆ ಹತ್ತಿರುವಂತಹ ಕೊಳೆ ಇದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕಾಮ ಕ್ರೋಧ ಲೋಭ ಇವೆಲ್ಲವೂ ಕೂಡ ಮನಸ್ಸಿಗೆ ಅಂಟಿಕೊಂಡಂತಹ ಕೊಳೆಗಳಿವೆಲ್ಲವೂ ಕೂಡ. ಈ ಕೊಳೆ ಏನಿದೆ ಅಲ್ವಾ, ಇದು ಸ್ವಚ್ಛ ಆಗಬೇಕು, ಇದು ಸ್ವಚ್ಛ ಆಗಬೇಕು. ಇದು ಸ್ವಚ್ಛ ಆಯಿತು ಅಂತ ಆದರೆ ಆಗ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಸಮಂ ಅಂತ. ಆಗ ಈ ಮನಸ್ಸು ಎನ್ನುವಂಥದ್ದಕ್ಕೆ ಈ ಕೊಳೆಯನ್ನೆಲ್ಲವನ್ನು ಕೂಡ ಪೂರ್ಣವಾಗಿ ತೊಳೆದು ಹಾಕ್ಕೊಂಡಿರುವಂತಾದರೆ, ಪೂರ್ಣ ಕೊಳೆ ಅನ್ನುವಂಥದ್ದು ಹೋದರೆ ಏನಾಗಿಬಿಡುತ್ತೆ ಅಂತಂದರೆ ಮನಸ್ಸು ಅನ್ನುವಂಥದ್ದು ಪರಮಶುದ್ಧವಾಗುತ್ತಂತೆ. ಆಗ ಎಲ್ಲಿ ತನಕ ಹೋಗುತ್ತೆ ನಮ್ಮ ಮನಸ್ಸು ಅಂತ ಹೇಳಿದರೆ, ಆಗ ಈ ಮನಸ್ಸು ಎನ್ನುವಂಥದ್ದು ಪರಿಶುದ್ಧವಾಗಿದ್ದುಕೊಂಡು ಮನಸ್ಸಿಗೆ ನೀವು ಸುಖ ಆಗಲಿ ದುಃಖ ಆಗಲಿ ಎಲ್ಲವನ್ನು ಸಮಾನವಾಗಿ ನೋಡುತ್ತದೆ, ಎಲ್ಲವನ್ನೂ ಸಮಾನವಾಗಿ ನೋಡುತ್ತದೆ. ಸಮಾನ ಅನ್ನುವಂಥದ್ದು ಬಂದ್ಬಿಡುತ್ತದೆ. ಈ ಭಾವ ಎನ್ನುವಂಥದ್ದು ಬರಬೇಕು ಅಂತ ಆದರೆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಆದರೆ ಹೇಗೆ ಮಾಡಬೇಕು ಅದನ್ನು? ಶುದ್ಧತೆ ಎನ್ನುವಂಥದ್ದನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ, ಯಾವಾಗ ಶುದ್ಧ ಆಗ್ತದಲ್ಲ ಆಗ ಪೂರ್ಣವಾಗಿ ಜ್ಞಾನ ಭಕ್ತಿ ವೈರಾಗ್ಯಪೂರ್ವಕವಾಗಿ ಧ್ಯಾನದಿಂದಾಗಿ ಭಗವಂತನ ಅನುಗ್ರಹವನ್ನು ಪಡೀಬೇಕು ಅಂತ ದೇವರ ಕಡೆಗೆ ಹೋಗಿಬಿಡ್ತದಂಥದ್ದು. ಆ ರೀತಿ ಆಗುತ್ತಂತೆ. ಅದಕ್ಕೆ ಏನು ಮಾಡಬೇಕು ಹಾಗಾದರೆ? ಈ ಮನಸ್ಸನ್ನು ಶುದ್ಧ ಮಾಡಬೇಕು ಅಂದರೆ ಇದೆಲ್ಲ ಗೊತ್ತಾಯ್ತು ಈಗ ನಮಗೆ. ಮನಸ್ಸಿಗೆ ಹತ್ತಿರುವಂಥ ಕೊಳೆ ಎನ್ನುವಂಥದ್ದು ಯಾವುದು ಅಂದರೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಎನ್ನುವಂಥದ್ದು, ಅಹಂ ಮಮ ಅನ್ನುವಂಥ ಈ ಅಹಂಕಾರ ಮಮಕಾರ ಎನ್ನುವಂಥದ್ದು ಇದೆಲ್ಲವೂ ಕೂಡ ಇದೆ. ಇದನ್ನು ಶುದ್ಧ ಮಾಡಬೇಕು ಅಂತ ಆದರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಭಗವಂತ ಹೇಳ್ತಾನೆ, ಮೊದಲಿಗೆ ಭಗವಂತನಲ್ಲಿ ಅನನ್ಯವಾಗಿರುವಂತಹ ಪರಮಾತ್ಮನಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಒಂದು ಭಕ್ತಿ ಎನ್ನುವಂಥದ್ದು ಬರಬೇಕಂತೆ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತೆ ಯೇ ದೃಢಂ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ ಅಂತಾನೆ ಪರಮಾತ್ಮ. ಮೊದಲಿಗೆ ಏನಾಗಬೇಕಂತೆ? ಭಗವಂತನಲ್ಲಿ ಉತ್ಕಟವಾದಂತಹ ಭಕ್ತಿ ಎನ್ನುವಂಥದ್ದು ಬರಬೇಕಂತೆ. ಉತ್ಕಟವಾದ ಭಕ್ತಿ. ಆ ಉತ್ಕಟವಾದಂಥ ಭಕ್ತಿ ಅಂದರೆ ಮೈ ಅನನ್ಯೇನ ಭಾವೇನ, ಮೈ ಅನನ್ಯೇನ ಭಾವೇನ, ಅನನ್ಯವಾದ ಭಾವ ಅಂದರೆ ಆ ಭಾವನೆ ಎನ್ನುವಂಥದ್ದು ಬೇರೆ ಇಲ್ಲ, ನೀನೇ ಗತಿ ಅನ್ನುವಂಥ ಭಾವ ಎನ್ನುವಂಥದ್ದು ಬರಬೇಕಂತೆ. ಅವನಿಗೋಸ್ಕರ ದೇವರು ಹೇಳ್ತಾನೆ, ನನಗೋಸ್ಕರವಾಗಿ ಮತ್ಕೃತೆ ತ್ಯಕ್ತ ಕರ್ಮಾಣ, ನನಗೋಸ್ಕರ ಎಲ್ಲ ಕೆಲಸಗಳನ್ನು ಬಿಡಬೇಕು. ಅಷ್ಟೇ ಅಲ್ಲ, ತ್ಯಕ್ತ ಸ್ವಜನ ಬಾಂಧವಾಹ, ತನ್ನವರು ಅಂತೇನಿರ್ತಾರೆ, ಬಂಧು ಬಾಂಧವರು ಅಂತೇನಿರ್ತಾರೆ, ಅವರು ಎಲ್ಲರನ್ನೂ ಕೂಡ ಬಿಟ್ಟು ನನಗೋಸ್ಕರವಾಗಿ ಬರಬೇಕು ಅಂತ ಹೇಳ್ತಾನೆ ಭಗವಂತ. ನನಗೋಸ್ಕರ ಎಲ್ಲವನ್ನೂ ಬಿಡಬೇಕು ಅಂತ, ಎಲ್ಲವನ್ನೂ ನನಗೋಸ್ಕರವಾಗಿ ತ್ಯಾಗ ಮಾಡಿ ಬರಬೇಕಂತೆ. ಅಂಥ ಒಂದು ಭಾವ, ಆ ಭಕ್ತಿ ಎನ್ನುವಂಥದ್ದು ಬರಬೇಕಂತೆ. ಆ ಭಕ್ತಿ ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಯಾಕೆಂದ್ರೆ ಅಂಥ ಭಕ್ತಿ ಇದೆಯಲ್ವಾ, ಮಹಾತ್ಮರಾದಂತಹ ಪ್ರಾಣದೇವರಿಗೆ, ಭೀಮಸೇನ ದೇವರಿಗೆ ಅಂಥವರಿಗೆಲ್ಲ ಇರ್ತದಂತೆ ಇದೆಲ್ಲ ಭಕ್ತಿ. ಆ ಭಕ್ತಿ ನಿಮಗೆ ಹೇಳಬೇಕು ಅಂದರೆ ಭೀಮಸೇನ ದೇವರಿಗೆ ಏನಾಯ್ತಂತೆ ಅಂದರೆ ಅವನಿಗೋಸ್ಕರ ಎಲ್ಲವನ್ನೂ ಬಿಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಿದರ್ಶನ. ಪರಮಾತ್ಮ ಈ ಭೀಮಸೇನ ದೇವರು ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಈ ದ್ರೌಪದಿ ದೇವಿಯ ವಸ್ತ್ರಾಪಹರಣ ನಡೀತದೆ. ದ್ರೌಪದಿ ದೇವಿಯನ್ನು ತುಂಬಿದ ಸಭೆಗೆ ಎಳೆದುಕೊಂಡು ಬಂದು ದುಶ್ಯಾಸನ ಅಲ್ಲಿ ಅವಳ ವಸ್ತ್ರಾಪಹರಣವನ್ನು ಮಾಡ್ತಾನೆ. ಆ ವಸ್ತ್ರಾಪಹರಣವನ್ನು ಮಾಡುವಾಗ ಯೋಚನೆ ಮಾಡಿ, ಸಾಮಾನ್ಯವಾಗಿ ಒಬ್ಬ ಅಬಲೆಯಾದಂಥ ಹೆಣ್ಣಿಗೆ ಅವಮಾನ ಆಗ್ತಾ ಇದೆ ಅಂದರೆ ದಾರಿಯಲ್ಲಿ ಹೋಗುವಂಥ ಒಬ್ಬ ನರಪೇತ ನಾರಾಯಣ ಇದ್ದರೂ ಕೂಡ ಅವನು ಬಂದು ಸ್ವಲ್ಪ ಪ್ರತಿಭಟನೆ ಮಾಡ್ತಾನೆ, ಯಾಕೋ ಹೀಗೆ ಮಾಡ್ತೀವಿ ಅಂತ. ಅಂಥದ್ರಲ್ಲಿ ಸಾಕ್ಷಾತ್ತು ಭೀಮಸೇನ ದೇವರು ನಡೀತಾ ಇರೋದು ಬೇರೆ ಯಾರಿಗೂ ಅಲ್ಲ, ತನ್ನ ಹೆಂಡತಿಗೆ ಅವಮಾನ ಎನ್ನುವಂಥದ್ದು ನಡೀತಾ ಇರುವಾಗ ಅಲ್ಲಿ ಸುಮ್ಮನೆ ಕೂತಿದ್ರಲ್ಲ ಭೀಮಸೇನ ದೇವರು. ಯಾಕೆ ಅವ್ರಿಗೆ ಸಾಮರ್ಥ್ಯ ಇರಲಿಲ್ವಾ? ಒಂದು ಸರ್ತಿ ಗುಡುಗ್ಬೋದಿತ್ತಲ್ವ ಅಂದರೆ ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಹೌದು ಮಾಡ್ಬೋದಿತ್ತು, ಏನು ತೊಂದರೆ ಇಲ್ಲ.
ಅಕಸ್ಮಾತ್ ಏನಾದರೂ ಕೂಡ ಒಮ್ಮೆ ಭೀಮಸೇನ ದೇವರು ಮುಷ್ಟಿ ಬಿಗಿ ಹಿಡಿದಿದ್ರು ಅಂತ ಆದರೆ ಅಲ್ಲಿದ್ದ ದುರ್ಯೋಧನ ದುಶ್ಯಾಸನ ಎಲ್ಲರನ್ನೂ ಪುಡಿ ಮಾಡಿ ಹಾಕಿಬಿಡ್ತಿದ್ರು, ಒಂದು ಕ್ಷಣದಲ್ಲಿ ಪುಡಿ ಮಾಡಿಬಿಡ್ತಿದ್ರು ಎಲ್ಲರನ್ನೂ ಕೂಡ. ಆದರೆ ಅದು ಮಾಡಬಾರ್ದು ಅದನ್ನು. ಯಾಕೆ ಅಂದರೆ ಭಗವಂತನ ಸಂಕಲ್ಪ, ಕೃಷ್ಣನ ಸಂಕಲ್ಪ. ಮುಂದೆ ಇದೇ ಕಾರಣದಿಂದಾಗಿ ಒಂದು ದೊಡ್ಡ ಯುದ್ಧ ನಡೀಬೇಕು. ಆ ಯುದ್ಧದಲ್ಲಿ ದುರ್ಯೋಧನ ಎಲ್ಲ ದುಷ್ಟರನ್ನೆಲ್ಲ ಒಟ್ಟು ಸೇರಿಸಿ ಸೈನ್ಯವನ್ನಾಗಿ ಮಾಡಿ ಕಲೆ ಹಾಕಬೇಕು ಅವನು. ಆ ಎಲ್ಲ ಸೈನ್ಯವನ್ನು ಕಲೆ ಹಾಕಿದಾಗ ಅಷ್ಟೂ ಸೈನ್ಯವನ್ನು ಕೂಡ ಒಂದು ಸರ್ತಿ ಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು. ಇದು ಕೃಷ್ಣನ ಸಂಕಲ್ಪ. ದುರ್ಯೋಧನ ಇದ್ದರೆ ಇಷ್ಟೂ ಜನ ದುಷ್ಟರನ್ನು ಕೂಡ ಒಟ್ಟು ಮಾಡ್ತಾನೆ ಅವನು. ಆ ಒಟ್ಟು ಮಾಡೋ ಸಾಮರ್ಥ್ಯ ಅವನಿಗಿತ್ತು. ಅದರಿಂದಾಗಿ ಅವನು ಒಟ್ಟು ಮಾಡಿದ ನಂತರ ಎಲ್ಲರನ್ನೂ ಸಾಯಿಸಬೇಕು, ಕೊಲ್ಲಬೇಕು ಅನ್ನುವಂಥದ್ದು ಕೃಷ್ಣನ ಸಂಕಲ್ಪ. ಒಂದು ವೇಳೆ ನಾನೇನಾದರೂ ಕೂಡ ಈಗಲೇ ಈ ದುಷ್ಟ ದುರ್ಯೋಧನನನ್ನು ಸಂಹಾರ ಮಾಡಿದರೆ ಕೃಷ್ಣನ ಸಂಕಲ್ಪ ಈಡೇರಲ್ಲ. ಆದ್ದರಿಂದ ಭಗವಂತನ ಸಂಕಲ್ಪ ಮುಖ್ಯ, ನನ್ನ ಹೆಂಡತಿ ಆಮೇಲೆ ಅಂತ ಅಂದ್ಕೊಂಡ್ರು ಭೀಮಸೇನ. ದೇವರಿಗೋಸ್ಕರವಾಗಿ ನನ್ನ ಹೆಂಡತಿಯನ್ನು ಕೂಡ ಬಿಡಲಿಕ್ಕೆ ಸಿದ್ಧ ನಾನು ಅಂತ ತೆತ್ತ ಸ್ವಜನ ಬಾಂಧವಾಹ ಅಂತ ಅಂದರೆ ಭಗವಂತನಿಗೋಸ್ಕರವಾಗಿ ಏನೂ ಮಾಡಲಿಕ್ಕೆ ಸಿದ್ಧ ಅಂತ ಅಂದ್ಕೊಂಡು ಆ ಕಾಲದಲ್ಲಿ ಪರಮಾತ್ಮನಿಗೋಸ್ಕರ ಹೆಂಡತಿಯನ್ನು ಕೂಡ ತ್ಯಾಗ ಮಾಡಿದ್ರಂತೆ ಭೀಮಸೇನ ದೇವರು. ನಿಜವಾಗ್ಲೂ ತಿಳ್ಕೊಂಡದ್ದು ಎಲ್ಲರೂ ಏನು ಅಂತ ಹೇಳಿದರೆ, ಭೀಮಸೇನ ದೇವರು ಅಂದರೆ ಈ ದ್ರೌಪದಿ ದೇವಿಯರ ವಸ್ತ್ರಾಪಹರಣ ಮಾಡುವಾಗ ದ್ರೌಪದಿ ದೇವಿ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತೆ, ಕೃಷ್ಣ ಪರಮಾತ್ಮನಾಗಬೇಕಾದ್ರೆ ಅವನು ಈ ಅಕ್ಷಯ ವಸ್ತ್ರವನ್ನು ಕೊಟ್ಟ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಕ್ಷಯ ವಸ್ತ್ರವನ್ನು ಕೊಟ್ಟದ್ದು ಅದಕ್ಕಲ್ಲ ಕೃಷ್ಣ ಪರಮಾತ್ಮ. ಮತ್ತೆ ಯಾಕೆ ಅಂತ ಹೇಳಿದರೆ, ಭಗವಂತ ಅಕ್ಷಯ ವಸ್ತ್ರವನ್ನು ಕೊಟ್ಟದ್ದು ಯಾಕೆ ಅಂತಂದರೆ ಭೀಮಸೇನ ದೇವರನ್ನು ನೋಡಿದ್ನಂತೆ ಭಗವಂತ. ಭೀಮನನ್ನು ನೋಡಿದ. ಭೀಮನನ್ನು ನೋಡಿ, ಎಲ್ಲ ಭೀಮ, ನನಗೋಸ್ಕರವಾಗಿ ನಿನ್ನ ಹೆಂಡತಿಯನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದೀಯಲ್ಲೋ, ಈಗಲೂ ನಾನು ಸುಮ್ಮನೆ ಇರಬಾರದು, ನಿನ್ನ ಹೆಂಡತಿಯ ರಕ್ಷಣೆಯನ್ನು ನಾನು ಮಾಡ್ತೇನೆ ಅಂತ ಭೀಮನಿಗೋಸ್ಕರವಾಗಿ ಬಂದದ್ದು ಕೃಷ್ಣ ಪರಮಾತ್ಮ ಅಕ್ಷಯ ವಸ್ತ್ರವನ್ನು ಕೊಡಲಿಕ್ಕೆ ಅಂತ. ಹೀಗೆ ಅಕ್ಷಯ ವಸ್ತ್ರವನ್ನು ಕೊಡಲಿಕ್ಕೆ ಬಂದದ್ದೇ ಈ ಕಾರಣದಿಂದ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಬಂದು ಆ ಭಗವಂತ ಈ ರೀತಿಯಲ್ಲಿ ಅವರ ರಕ್ಷಣೆಯನ್ನು ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ದೇವರಿಗೋಸ್ಕರವಾಗಿ ಅನನ್ಯವಾದ ಭಾವದಿಂದಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಬೇಕಂತೆ. ಈ ರೀತಿ ಮಾಡಿಕೊಳ್ಳಬೇಕು. ಅಲ್ಲ, ದೇವರಲ್ಲಿ ಈ ಅನನ್ಯವಾದಂಥ ಭಕ್ತಿ ಬರಬೇಕಲ್ವ. ದೇವರಲ್ಲಿ ಅನನ್ಯವಾದಂಥ ಭಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು? ದೇವರೇ ನೀನೇ ಗತಿ ಮತ್ತಿನ್ನೇನು ಇಲ್ಲ ಅನ್ನುವಂಥ ಈ ಭಾವ ಎನ್ನುವಂಥದ್ದು ಬರಬೇಕು ಅಂತಾದರೆ ಅದಕ್ಕೇನು ಮಾಡಬೇಕು? ಅದೇ ಬರ್ತಿಲ್ಲ ಅನ್ನೋದೇ ಸಮಸ್ಯೆ ನಮಗೆ ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಮೊಟ್ಟ ಮೊದಲಿಗೆ ಮಾಡಬೇಕಾದ್ದೇನು ಅಂತಂದರೆ ದೇವರಲ್ಲಿ ಭಕ್ತಿ ಹುಟ್ಟಬೇಕು ಅಂತಾದರೆ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವ ಅಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಮೊದಲು ಮಾಡಬೇಕಾದ ಕೆಲಸ ಏನು ಅಂತಂದರೆ ದೇವರಲ್ಲಿ ಭಕ್ತಿ ಹುಟ್ಟಬೇಕು ಅಂತಾದರೆ ಅದಕ್ಕೆ ಸಜ್ಜನರ ಜೊತೆಗೆ ಸಂಘವನ್ನು ಮಾಡಬೇಕಂತೆ. ಸಜ್ಜನರ ಜೊತೆಗೆ ಸಂಘ ಮೊದಲು ಮಾಡಬೇಕಾದಂಥ ಕೆಲಸ. ಸಜ್ಜನರು ಎಲ್ಲೆಲ್ಲಿ ಸತ್ಸಂಗ ನಡೀತಾ ಇರ್ತದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ, ಅದು ಹೃದಯಕ್ಕೆ ಮತ್ತು ಕಿವಿಗೂ ಕೂಡ ರಸಾಯನವನ್ನು ನಿತ್ಯ ಊಟ ಹಾಕಬೇಕಂತೆ, ಅಡಿಗೆ ಮಾಡಿ ಹಾಕಬೇಕಂತೆ. ಯಾವುದದು? ಹೃದಯಕ್ಕೂ ಮತ್ತು ಕಿವಿಗೂ ಕೂಡ ರಸಾಯನ ಅಂದರೆ ಯಾವುದು? ನೀವು ಹಣ್ಣಿಂದ ಮಾಡೋ ರಸಾಯನ ಅಲ್ಲ ಅದು. ಮತ್ತು ಯಾವುದು ಅಂದರೆ ಶುದ್ಧವಾದ ಭಾಗವತ ಅಂತ ಹೇಳ್ತಾರೆ. ಭಾಗವತ ಕಥಾಮೃತವನ್ನು ಪಾನ ಮಾಡೋದಿದೆಯಲ್ವ, ಇದೇನೇ ಹೃದಯಕ್ಕೆ ಮತ್ತು ಕಿವಿಗೂ ಕೂಡ ರಸಾಯನದಂತೆ ಇರ್ತದಂತೆ. ನಿತ್ಯ ಕೇಳಬೇಕಿದೆ, ನಿತ್ಯ ಕೇಳಬೇಕು. 10 ನಿಮಿಷ ಆದರೂ ಕೂಡ ಕೇಳಬೇಕಂತೆ. ಕನಿಷ್ಠ 1 ಗಂಟೆ ಕೇಳಬೇಕು, ಇಲ್ಲ 10 ನಿಮಿಷ ಆದರೂ ಕೂಡ ಭಾಗವತವನ್ನು ಕೇಳಬೇಕಂತೆ. ಹಾಗೆ ಕೇಳಿದಾಗ ಏನಾಗುತ್ತಂತೆ, ಸಜ್ಜನರ ಸಂಘ ಇಂಥದ್ದೆಲ್ಲ. ಸಜ್ಜನರ ಸಂಘ ಯಾಕೆ ಅಂತಂದರೆ, ಸಜ್ಜನರ ಜೊತೆಗೆ ಸಂಘ ಮಾಡಿಬಿಟ್ರು ಅಂತ ಆದರೆ ದುಷ್ಟರಿದ್ದವರು ಕೂಡ ಒಳ್ಳೆಯವರಾಗ್ಲಿಕ್ಕೆ ಶುರುವಾಗಿಬಿಡ್ತಾರಂತೆ. ಎಲ್ಲೋ ನಮಗೆ ಇಷ್ಟ ಇರಲ್ಲ, ಆದರೂ ಒಂದು 10 ಜನ ಸಜ್ಜನರೆಲ್ಲ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಿರ್ತಾರೆ, ಹರಿದ್ವಾರಕ್ಕೆ ಒಂದು ತೀರ್ಥಯಾತ್ರೆ ಹೋಗಬೇಕು ಅಂತ ಹೊರಟಿರ್ತಾರೆ. ಇವರೆಲ್ಲ ಹೋಗ್ತಿದ್ದಾರಲ್ಲ, ನಾನು ಹೋಗೋಣ ಅಂತ ಇನ್ನೊಬ್ಬ ಸೇರ್ಕೊಳ್ತಾನೆ. ಅದಕ್ಕೆ ಅವನು ಸೇರಿಕೊಂಡಾಗ 10 ಜನ ಸೇರಿಕೊಂಡು ಹರಿದ್ವಾರಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಿರ್ತಾರೆ. ಎಲ್ಲರೂ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಿದ್ದಾಗ ಇವನೊಬ್ಬ ದೂರ ನಿಂತಿದ್ದ ಅಂತ ಆದರೆ ಅವನೇ ಅಂದುಕೊಳ್ತಾನೆ ಮನಸ್ಸಲ್ಲಿ, ಅಲ್ಲ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡಲಿಲ್ಲ ಅಂದರೆ ಯಾರು ತಪ್ಪು ತಿಳ್ಕೊತಾರೋ ಏನೋ ಅಂತ
ಆ ಒಂದು ನಾಟಕ ಮಾಡೋಣ ಅಂತ ಆದರೂ ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಸ್ನಾನಗಿನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂತೂ ಧರ್ಮವನ್ನು ನಾಟಕ ಅನ್ನೋ ದೃಷ್ಟಿಯಿಂದಾದರೂ ಆರಂಭ ಮಾಡ್ತಾನಲ್ಲ, ಇದು ಸಜ್ಜನರ ಜೊತೆಗೆ ಸೇರಿದರೆ ಆಗುವಂಥ ಫಲ ಇದು ಅಂತ ಹೇಳ್ತಾರೆ. ಹಾಗಾಗಿ ಹೀಗೆ ಸಜ್ಜನರ ಜೊತೆಗೆ ಸೇರಿದಾಗ ಅದು ನಿಧಾನವಾಗಿ ಬೆಳೀತದಂತೆ. ಅದು ಬೆಳೀತಾ 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 ಆಗಬೇಕಾದ್ರೆ ಆಮೇಲೆ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ, ನಿಧಾನವಾಗಿ ಶ್ರದ್ಧೆ ಹುಟ್ಟುತ್ತದೆ. ನಿಧಾನವಾಗಿ ಶ್ರದ್ಧೆ ಹುಟ್ಟಿದಾಗ ನಿರಂತರವಾದ ಭಕ್ತಿ ಪ್ರವಾಹ ಎನ್ನುವಂಥದ್ದು ಕೂಡ ಬರುತ್ತದಂತೆ ಭಗವಂತನಲ್ಲಿ. ಹೀಗೆ ಈ ಮನಸ್ಸನ್ನು ಶುದ್ಧಗೊಳಿಸಬೇಕು ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು ಅಂದರೆ, ಈ ಭಕ್ತಿ ಅನ್ನುವಂಥದ್ದು ಹುಟ್ಟಿತು ಅಂತ ಇಟ್ಕೊಳ್ಳಿ, ಭಕ್ತಿಯಲ್ಲಿ ಮುಳುಗಿಸಿಬಿಡ್ರಿ ಇದನ್ನು. ಈ ಮನಸ್ಸಿದೆ ಅಲ್ವಾ, ಮನಸ್ಸು ಸ್ವಚ್ಛ ಆಗಬೇಕು ಅಂತ ಆದರೆ ಏನು ಮಾಡಬೇಕು ಅಂತಂದರೆ, ಈ ಭಕ್ತಿಯಲ್ಲೇ ಮುಳುಗಿಸ್ಬೇಕಂತದನ್ನು. ಈ ಭಕ್ತಿಯಲ್ಲಿ ಮುಳುಗಿಸಿದಾಗ ಅದು ಮನಸ್ಸು ಅನ್ನುವಂಥದ್ದು ಬಹಳ ಸ್ವಚ್ಛ ಆಗ್ತದೆ ಅಂತ, ಸ್ವಚ್ಛ ಆಗಿಬಿಡ್ತದೆ. ಯಾವ ರೀತಿ ಅಂತ ಹೇಳಿದರೆ, ಈ ಮನಸ್ಸು ಎನ್ನುವಂಥದ್ದನ್ನು ಮೊದಲು ಏನು ಮಾಡಬೇಕಂತೆ, ಅದಕ್ಕೆ ಕೊಳೆ ಅಂಟಿದೆ, ಅದೊಂದು ಹಣ್ಣಿದ್ದಂತೆ ಅಂತ ಹೇಳುತ್ತಾರೆ. ಹಣ್ಣು, ಈ ಸಂಕ್ರಮಣದ ಕಾಲದಲ್ಲಿ ಒಂದು ಹಣ್ಣು ಬರುತ್ತದೆ, ಬೋರೆ ಹಣ್ಣು ಅಂತ ಹೇಳ್ತಾರೆ. ಈ ಬೋರೆ ಹಣ್ಣು ಏನಿದೆ ಅಲ್ವಾ, ಆ ಹಣ್ಣನ್ನು ನೀರಿಗೆ ಹಾಕಿದರೆ ನೀವು ಅದು ತೇಲ್ತದೆ, ಹಣ್ಣು ಮುಳುಗೋದಿಲ್ಲ, ತೇಲ್ತದೆ. ಅದಕ್ಕೇನು ಮಾಡಬೇಕಂತೆ, ಆ ಹಣ್ಣನ್ನು ಒಂದು ಸ್ವಲ್ಪ ಕೆಸರಲ್ಲಿ ಅದ್ದಬೇಕು, ಒಣಗಿಸ್ಬೇಕು, ಮತ್ತೊಮ್ಮೆ ಕೆಸರಲ್ಲಿ ಅದ್ದಿ ಮತ್ತೆ ಒಣಗಿಸ್ಬೇಕು, ಒಂದಿಷ್ಟು ದಪ್ಪ ಮಾಡಬೇಕು. ಅದನ್ನು ಮಾಡಿ ತೊಗೊಂಡು ಹೋಗಿ ಆ ನೀರಿಗೆ ಹಾಕ್ತದೆ. ಅದನ್ನು ಆಗೇನಾಗುತ್ತೆ ಅಂದರೆ ಅದು ಮುಳುಗುತ್ತೆ. ಮುಳುಗಿದ ಮೇಲೆ ಏನಾಗುತ್ತೆ ಅಂದರೆ, ಆ ಹಣ್ಣು ಒಳಗಡೆ ಹೋಗಿ ತಳದಲ್ಲಿ ಕೂತಿರುತ್ತದೆ. ಆಮೇಲೆ ಆ ನೀರಲ್ಲಿ ನೆಂದು 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 ಆ ಮಣ್ಣಿನ ಕಣಗಳೆಲ್ಲ ನಿಧಾನವಾಗಿ ಬಿಡ್ಕೊಳ್ಳಿಕ್ಕೆ ಶುರುವಾಗ್ತದೆ. ಅದೆಲ್ಲ ಒಂದೊಂದೇ ಬಿಟ್ಟುಕೊಂಡಾಗ ಆಮೇಲೆ ಏನಾಗುತ್ತೆ, ಆ ಮಣ್ಣೆಲ್ಲ ಸ್ವಚ್ಛವಾಗಿ ಅದರಿಂದ ಹೋಗಿ ಆ ಹಣ್ಣು ಮಾತ್ರ ಮೇಲೆ ಬಂದು ತೇಲಿಕ್ಕೆ ಶುರುವಾಗುತ್ತೆ ಹಣ್ಣು. ಹಾಗೆ ನಮ್ಮ ಮನಸ್ಸು ಅನ್ನುವಂಥದ್ದೇನಿದೆಯಲ್ಲ, ಇದಕ್ಕೆ ಕೆಸರಂಟಿದಂತೆ ಕಾಮ, ಕ್ರೋಧ, ಅಹಂಕಾರ, ಮಮಕಾರ ಇದೆಲ್ಲ ಕೆಸರು ಸೇರಿಕೊಂಡಿದೆ ಈ ಮನಸ್ಸಿಗೆ. ಈ ಸೇರಿಕೊಂಡಂಥ ಈ ಮನಸ್ಸನ್ನು ಏನು ಮಾಡಬೇಕು ಅಂದರೆ, ಆ ಹಣ್ಣನ್ನು, ಕೆಸರಂಟಿದ ಹಣ್ಣನ್ನು ಹೇಗೆ ನೀರಲ್ಲಿ ಮುಳುಗಿಸಿದ್ವೋ ಅದೇ ರೀತಿಯಲ್ಲಿ ನಮ್ಮದ್ದು ಕೂಡ ಇದನ್ನೇನು ಮಾಡಬೇಕು ಅಂದರೆ, ಈ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಭಕ್ತಿ ಎನ್ನುವಂಥ ಜಲದಲ್ಲಿ ಮುಳುಗಿಸ್ಬೇಕಂತೆ. ಭಕ್ತಿ ಜಲದಲ್ಲಿ, ಆ ಭಕ್ತಿ ಜಲದಲ್ಲಿ ಮುಳುಗಿಸಿದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಇದ್ದಂಥ ಅಹಂಕಾರ, ಮಮಕಾರ, ಕಾಮ, ಕ್ರೋಧ ಅನ್ನೋ ಎಲ್ಲ ಕೆಸರುಗಳು ಕೂಡ ಬಿಡಲಿಕ್ಕೆ ಶುರುವಾಗ್ತದೆ. ಆಮೇಲೆ ಆ ಹಣ್ಣು ಎನ್ನುವಂಥದ್ದು ಮೇಲೆ ಬಂದು ತೇಲಿತಲ್ಲ, ಹಾಗೆ ಈ ನಮ್ಮ ಮನಸ್ಸು ಕೂಡ ಮೇಲೆ ಬಂದುಬಿಟ್ಟು ಭಕ್ತಿಯಿಂದಾಗಿ ಭಗವಂತನ ಪಾದದಲ್ಲೇ ತೇಲ್ತಾ ಇರ್ತದಂತೆ. ಆ ರೀತಿಯಲ್ಲಿ ಭಗವಂತನ ಪಾದದಲ್ಲಿ ತೇಲುವಂತೆ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಭಕ್ತಿ ಎನ್ನುವಂಥದ್ದು ಹುಟ್ಟಬೇಕು. ಭಕ್ತಿ ಹುಟ್ಟಿದ ಮೇಲೆ ಅದರಲ್ಲಿ ಭಕ್ತಿ ಜಲದಲ್ಲಿ ಈ ಮನಸ್ಸನ್ನು ಹಾಕಿ ತೊಳಿಬೇಕಂತೆ, ಚೆನ್ನಾಗಿ ಶುದ್ಧವಾಗಿ ತೊಳಿಬೇಕಂತೆ. ಈ ರೀತಿ ತೊಳೆದಾಗ ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಪೂರ್ಣವಾಗಿ ಶುದ್ಧವಾಗತ್ತೆ ಮನಸ್ಸು ಅಂತ ಹೇಳ್ತಾರೆ. ಇಷ್ಟು ಆಯಿತು ಅಂತಾದರೆ ಆಗ ಏನು ಮಾಡಬೇಕಂತೆ, ಭಗವಂತನಲ್ಲಿ ಈ ವಿಶೇಷವಾದಂಥ ಧ್ಯಾನ, ನೈಕಾತ್ಮ್ಯತಾಮೇ ಸ್ಪೃಹಯಂತೆ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾ ಯೋನ್ಯತೋ ಭಾಗವತಾ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ಕೆಲವರು ಏಕಾಂತ ಭಕ್ತರು ಅಂತಿದ್ದಾರೆ. ಅವರೆಲ್ಲರೂ ಕೂಡ ಆ ಏಕಾಂತ ಭಕ್ತರು ಅಂತೇನಿರ್ತಾರೆ ಅಂದರೆ, ಭಕ್ತರಲ್ಲೂ ಕೂಡ ನಾನಾ ವಿಧ ಇದ್ದಾರೆ. ಮತ್ತೆ ಏಕಾಂತ ಭಕ್ತರು ಅಂತಿದ್ದಾರೆ, ಇನ್ನು ಕೆಲವರು ಅರ್ಥಾರ್ಥಿ ಭಕ್ತರು ಅಂತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ. ಅದು ಹೇಗೆ ಅಂದರೆ, ಏಕಾಂತ ಭಕ್ತರು ಅಂತಂದರೆ ಅವ್ರು ಹೇಗಿರ್ತಾರೆ ಅಂದರೆ, ಮೋಕ್ಷ ಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡೋದಿಲ್ಲ ಅಂತ, ಮೋಕ್ಷ ಬೇಕು ಅಂತ ಬಯಸೋದಿಲ್ಲ ಅವರು. ಮತ್ತು ಯಾಕೆ ದೇವರಲ್ಲಿ ಭಕ್ತಿ ಮಾಡ್ತಾರೆ ಅಂದರೆ, ದೇವರಿಗೋಸ್ಕರ ಭಕ್ತಿ ಮಾಡ್ತಾರೆ ಅಷ್ಟೆ. ದೇವರಿಗೋಸ್ಕರ ಭಕ್ತಿ ಅಲ್ಲ, ಮೋಕ್ಷ ಸಿಗ್ತದಲ್ಲ, ಮೋಕ್ಷ ಸೆಕೆಂಡ್ರಿ, ಅದು ನಮಗೆ ಬೇಕು ಅಂತಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬರ್ತಾ ಇದೆ. ಆದರೆ ದೇವರಿಗೋಸ್ಕರ ಭಕ್ತಿ ಅಂತ ಅಷ್ಟೆ. ಈ ರೀತಿಯಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವರು ಅಂತ ಹೇಳುತ್ತಾರೆ. ಅದಕ್ಕೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಹನುಮಂತ ದೇವರು, ರಾಮದೇವರು ಕೇಳಿದರಂತೆ, ಹನುಮಂತ ಏನು ಬೇಕೋ ನಿನಗೆ, ಭಾಳ ಸೇವೆ ಮಾಡಿಬಿಟ್ಟಿದ್ದೆ, ನಂದು ಏನಾದರೂ ನಿನಗೆ ಕೊಡಬೇಕು ಅಂತ ಅಪೇಕ್ಷೆ ಇದೆ, ಏನು ಕೊಡಲೋ ನಿನಗೆ ವರ ಅಂತ ಕೇಳಿದ್ರಂತೆ. ಏನು ವರ ಬೇಕು ಅಂತ ಕೇಳಿದರೆ ಹನುಮಂತ ದೇವರು ಹೇಳಿದ್ರಂತೆ, ಸ್ವಾಮಿ ಭಗವಂತ, ನನಗೇನು ಬೇಡ, ಚೆನ್ನಾಗಿ ಬದುಕಬೇಕು ನಾನು, ಆ ರೀತಿ ವರ ಕೊಡು ನನಗೆ ಅಂದ್ರಂತೆ. ಒಳ್ಳೆ ಬದುಕಬೇಕು ಅಂತ, ಒಳ್ಳೆ ಬದುಕು ಅಂತ. ಒಳ್ಳೆ ಬದುಕು ಅಂದರೆ ಏನರ್ಥ?
ಒಳ್ಳೆ ಬದುಕು ಅಂದರೆ ಒಳ್ಳೆ ಊಟ ತಿಂಡಿ ಗಿಂಡಿ ಮಾಡ್ಕೊಂಡು ಆರಾಮಿರೋದ ಅದ ಬದುಕು ಅಂದರೆ ಅದಲ್ಲ. ಹನುಮಂತ ದೇವರೇ ಹೇಳ್ತಾರೆ ಯಾವುದದು ಬದುಕು ಅಂತ ಹೇಳಿದರೆ, ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾರತಿಸ್ತ್ವಯ್ಯಚಲೈಕ ಭಕ್ತಿ ತಜ್ಜೀವನಂ ಮೇ ತ್ವಧಿಕಂ ಸಮಸ್ತಾತ್ ನ ಜೀವಮಾನೋ ನ ಪರಂಕತಂಚಿತ್. ಅವ್ರು ಹೇಳ್ತಾರೆ ಹನುಮಂತ ದೇವರು, ಭಗವಂತ ಯಸ್ತೆ ಕಥಾಸೇವಕ ಏವ ಸರ್ವದ, ಯಾವಾಗಲೂ ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದಂತೆ ಸದಾ ಕಥಾಸೇವಕ, ನಿನ್ನ ಕಥಾಮೃತವನ್ನು ಹೇಳ್ತಾ 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 ಬದುಕಬೇಕು ನಾನು. ಯಾವಾಗಲೂ ನಿನ್ನ ಕಥೆ, ರಾಮನ ಕಥೆಯನ್ನೇ ಹೇಳ್ತಿರ್ಬೇಕು ನಾನು. ಅಂಥ ಬದುಕು ನನಗೆ ಬೇಕು. ಅಷ್ಟೇ ಅಲ್ಲ, ಸದಾರತಿ ತ್ವಯ್ಯ ಅಚಲೈಕ ಭಕ್ತಿ, ಸದಾರತಿ ಅದನ್ನು ಹೇಳೋದ್ರಲ್ಲಿ ಭಾಳ ಪ್ರೀತಿ ಇರಬೇಕು ಯಾವಾಗ. ಅಷ್ಟೇ ಅಲ್ಲ, ನಿನ್ನಲ್ಲಿ ಅಷ್ಟೇ ಭಕ್ತಿ ಎನ್ನುವಂಥದ್ದು ಇರಬೇಕು. ತಜ್ಜೀವನಮ್ಮೆ, ಅಂತಹ ಜೀವನ ನಂದಾಗಲಿ. ಇನ್ನು ಉಳಿದಂತೆ ಏನಿದೆಯಲ್ಲ ಬದುಕಿದೆ ಅಲ್ವ, ಉಳಿದಂಥ ಬದುಕೆಲ್ಲವೂ ಕೂಡ ಬದುಕಲ್ಲ. ಅದು ಮತ್ತೇನು ಅಂದರೆ ಬರೀ ಉಸಿರಾಡಿದ್ದು ಅಂತ ಅಷ್ಟೇ ಅರ್ಥ. ಬೇರೆಯವರೆಲ್ಲ ಉಸಿರಾಡ್ತಾರೆ, ನಾನು ಉಸಿರಾಡಬಾರದು, ನಾನು ಬದುಕಬೇಕು ಅಂತ ಹೇಳ್ತಾರೆ. ಬದುಕು ಬೇರೆ, ಉಸಿರಾಡೋದು ಬೇರೆ ಅಂತ. ಕೆಲವರೆಲ್ಲ ದೇವರ ಧ್ಯಾನ ಮಾಡದೇನು ಸುಮ್ಮನೆ ಉಸಿರಾಡ್ಕೊಂಡೇ ಬದುಕ್ತಿರ್ತಾರೋ, ಇನ್ನೂ ಸುಮ್ಮನೆ ಉಸಿರಾಡ್ತಾನೆ ಇರ್ತಾರೆ. ಯಾಕಿದ್ದಾನೆ ಅಂತಲೂ ಗೊತ್ತಿರೋದಿಲ್ಲ ಅವರು, ಹಂಗಿರ್ತಾರೆ. ಆದರೆ ಬದುಕು ಅಂತ ದೇವರು ಕೊಟ್ಟಿದ್ದಾನಲ್ಲ, ಯಾಕೆ ಅಂತಂದರೆ ಅವನ ಕಥೆ ಕೇಳಲಿಕ್ಕೆ, ಅವನ ಕಥೆ ಹೇಳಲಿಕ್ಕೆ ಅಷ್ಟೇ. ಅವನಿಗೋಸ್ಕರ ಬದುಕಬೇಕು ಅಂತ. ಆ ರೀತಿಯಲ್ಲಿ ಬದುಕೋದಿದೆ ಅಲ್ವಾ, ಅದೇ ನಿಜವಾದ ಬದುಕು. ಅದರಿಂದ ಅಂಥ ಬದುಕು ನನ್ನದ್ದಾಗಲಿ ಅಂತ ಕೇಳ್ತಾರೆ. ಹೀಗೆ ಇರುವಂಥ ಭಕ್ತರಿದ್ದಾರಲ್ಲ, ಇವರೆಲ್ಲ ಏಕಾಂತ ಭಕ್ತರು ಅಂತ ಕರೀತಾರಂತೆ. ಕೇವಲ ಭಗವಂತನ ಪಾದದಲ್ಲೇ ಆಸಕ್ತರಾಗಿರ್ತಾರೆ, ಅಂಥ ಭಕ್ತರು ಇರ್ತಾರೆ. ಇನ್ನು ಕೆಲವರು ಇರ್ತಾರೆ ಭಕ್ತಿ ಮಾಡ್ತಾರೆ, ಅದು ಬೇಕು ಇದು ಬೇಕು ಅನ್ನೋದಕ್ಕೋಸ್ಕರ ಭಕ್ತಿ ಮಾಡ್ತಿರ್ತಾರಂತೆ. ದೇವರೇ ಅದು ಕೊಡಪ್ಪ ಇದು ಕೊಡಪ್ಪ ಅಂತ. ಇನ್ನು ಕೆಲವರು ಮೋಕ್ಷ ಕೊಡಪ್ಪ ಅಂತ ಭಕ್ತಿ ಮಾಡ್ತಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ. ಹೀಗೆಲ್ಲ ಭಕ್ತಿ ಮಾಡೋರು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಆದರೆ ಅಂತೂ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಇಷ್ಟು ಭಕ್ತಿಯನ್ನು ಮಾಡಿದಾಗ ಆಗ ಪರಮಾತ್ಮ ಹೇಳ್ತಾನೆ, ಭಕ್ತಿ ಎನ್ನುವಂಥದ್ದು ಪರಿಪಕ್ವವಾಯಿತು ಅಂತಾದರೆ ಆಗ ಆ ಭಕ್ತಿಯಿಂದ ಏನಾಗುತ್ತೆ ಅಂತಂದರೆ ಪರಮಾತ್ಮ ಹೇಳ್ತಾನೆ, ಧ್ಯಾನ ಎನ್ನುವಂಥದ್ದನ್ನು ಮಾಡಬೇಕು. ಭಕ್ತಿ ಬರಬೇಕು. ಭಕ್ತಿಯಿಂದ ಏನಾಗುತ್ತೆ, ಪರಮಾತ್ಮನಲ್ಲಿ ತತ್ವ ಎನ್ನುವಂಥದ್ದು ನಿಶ್ಚಯವಾಗತ್ತಂತೆ. ತತ್ವ ಎನ್ನುವಂಥ ನಿಶ್ಚಯ ಆಗ್ತದೆ. ತತ್ವ ನಿಶ್ಚಯ ಆಯಿತು ಅಂತಾದರೆ ಆಗ ಪರಮಾತ್ಮನಲ್ಲಿ ವಿಶೇಷವಾದಂಥ ಧ್ಯಾನ ಎನ್ನುವಂಥದ್ದು ಹುಡುಕ್ತದಂತೆ. ಪರಮಾತ್ಮನ ಧ್ಯಾನ, ಆ ಧ್ಯಾನ ಎನ್ನುವಂಥದ್ದನ್ನು ಕೂಡ ಹೇಗೆ ಮಾಡಬೇಕು ಅಂದರೆ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳ್ತಾರೆ. ದೇವರ ತತ್ವ ನಿಶ್ಚಯ ಆಗಬೇಕು. ತತ್ವ ನಿಶ್ಚಯ ಆಗುವುದು ಅಂತ ಹೇಳಿದರೆ ದೇವರಿದ್ದಾನೆ ಅಂತ ಗಟ್ಟಿಯಾದ ಒಂದು ನಂಬಿಕೆ ಬರಬೇಕು ಮೊದಲು ನಮಗೆ. ಎಷ್ಟೋ ಜನರಿಗೆ ಏನು ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ದೇವರಿಗೆ ನಮಸ್ಕಾರ ಮಾಡ್ತಿರ್ತಾರೆ, ನಿತ್ಯ ದೇವರ ಮುಂದೆ ದೀಪ ಹಚ್ತಿರ್ತಾರೆ, ದೇವರೇ ಗೋವಿಂದ ಅಂತ ಒಂದು ಹೇಳ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಇಷ್ಟು ಮಾಡಿದರೂ ಕೂಡ ದೇವರಿದ್ದಾನೋ ಇಲ್ಲೋ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಎಷ್ಟೋ ಜನ. ಮೊದಲು ನೀವು ಇಷ್ಟು ಮಾಡ್ತೀರಲ್ವ, ಇದನ್ನು ಮಾಡಬೇಕಾದ್ರೆ ಮೊದಲು ಮಾಡಬೇಕಾದ್ದೇನು ಅಂತ ಹೇಳಿದರೆ ಪರಮಾತ್ಮ ಇದ್ದಾನೆ ಅನ್ನುವಂಥ ಒಂದು ಗಟ್ಟಿಯಾದ ನಂಬಿಕೆ ಎನ್ನುವಂಥದ್ದು ಇರಬೇಕು ಅಂತ ಹೇಳ್ತಾರೆ. ಗಟ್ಟಿ ನಂಬಿಕೆ ಎನ್ನುವಂಥದ್ದು ಮೊದಲು ಬರಬೇಕಂತೆ. ಇದು ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಒಂದು ಕಥೆ ಬರ್ತದೆ, ದೇವರಲ್ಲಿ ನಂಬಿಕೆ ಎನ್ನುವಂಥದ್ದು ಹೇಗಿರಬೇಕು ಅನ್ನೋದಕ್ಕೆ. ಒಬ್ಬ ಶೈವ ಇದ್ದನಂತೆ. ಒಬ್ಬ ಶೈವ ಅಂದರೆ ರುದ್ರದೇವರ, ಶಿವನನ್ನು ಆರಾಧನೆ ಮಾಡುವಂಥ ವ್ಯಕ್ತಿ. ಅವನು ಯಾವಾಗಲೂ ರುದ್ರದೇವರ ಆರಾಧನೆ ಮಾಡ್ತಿದ್ದಂತೆ. ಅಂಥ ಮತ್ತು ಅವನಿಗೆ ಇನ್ನೊಂದು ಸಮಸ್ಯೆ ಏನಿತ್ತು ಅಂದರೆ ರುದ್ರದೇವರಲ್ಲಿ ಅತ್ಯಂತ ಭಕ್ತಿ, ಆದರೆ ಅದರ ಜೊತೆಗೆ ಇನ್ನೊಂದು ಏನಿತ್ತು ಅವನಲ್ಲಿ ಒಂದು ದೌರ್ಬಲ್ಯ ಅಂತಂದರೆ ವಿಷ್ಣುವನ್ನು ದ್ವೇಷ ಮಾಡ್ತಿದ್ದಂತೆ. ವಿಷ್ಣು ದ್ವೇಷಿ ಅವನು, ವಿಷ್ಣುವನ್ನು ದ್ವೇಷ ಮಾಡೋದು, ರುದ್ರದೇವರಲ್ಲಿ ಭಕ್ತಿ ಮಾಡೋದು, ಈ ಕೆಲಸ ಮಾಡ್ತಿದ್ದಂತ. ಈ ರೀತಿ ಮಾಡ್ತಾ ಇದ್ದಂಥ ಅವನಿಗೆ ಒಮ್ಮೇನಾಯ್ತಂತೆ, ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅಕಸ್ಮಾತ್ ಒಂದು ಕಲ್ಲು ಸಿಕ್ತಂತ. ಅವನು ಭಾಳ ದಿವ್ಯವಾದಂಥ ಕಲ್ಲು. ಏನು ಕಲ್ಲು ಅಂತ ನೋಡಿದಂತ ಒಂದ್ಸರಿ ಕೈಗೆ ಎತ್ಕೊಂಡು ನೋಡ್ತಾನೆ. ಆ ಕಲ್ಲಿನಲ್ಲಿ ಶಿವ ಮತ್ತು ಪಾರ್ವತಿಯರ ಮೂರ್ತಿ ಅನ್ನುವಂಥದ್ದು ಕೆತ್ತಿತ್ತಂತಂದರೆ ಭಾರಿ ಸಂತೋಷಪಟ್ಟ ಅವನು. ನಾನು ನಿಜವಾಗ್ಲೂ ರುದ್ರದೇವರ ಭಕ್ತ ಆಗಿದ್ದರಿಂದಾಗಿ ಎಂಥ ಅನುಗ್ರಹ ನನಗೆ, ರುದ್ರದೇವರೇ ಒಲ್ದು ಬಂದಿದ್ದಾರೆ ನನಗೆ ಅಂಥೇಳಿ ಅದನ್ನು ಇಟ್ಟುಕೊಂಡು ಕಣ್ಣಿಗೆ ಒತ್ತುಕೊಂಡು ಮಾಡಿ ಭಾರಿ ಸಂತೋಷಪಟ್ಟ. ಆಮೇಲೆ ಹಿಡ್ಕೊಂಡಿದ್ನಲ್ಲ ಕೈ, ಯಾಕೋ ಅಂಗೈ ಸ್ವಲ್ಪ ಏನೋ ಸ್ವಲ್ಪ ತರಿ ಅನ್ನಿಸ್ತಂತೆ. ಏನು ಅಂತ ಆ ಕಲ್ಲನ್ನು ಹಿಂತಿರುಗಿಸಿ ನೋಡಿದ್ನಂತೆ. ಆ ಕಲ್ಲು ಹಿಂತಿರುಗಿಸಿ ನೋಡಿದರೆ ಹಿಂಭಾಗದಲ್ಲಿ ಲಕ್ಷ್ಮೀನಾರಾಯಣರ ಮೂರ್ತಿ ಇತ್ತಂತ. ಅದು ಸ್ವಲ್ಪ ಬೇಜಾರಾಯ್ತು ಅವನಿಗೆ. ಯಾಕೆಂದ್ರೆ ರುದ್ರದೇವರಲ್ಲಿ ಭಕ್ತಿ,
ಆದರೆ ಲಕ್ಷ್ಮೀನಾರಾಯಣರಲ್ಲಿ ದ್ವೇಷ ಅವನಿಗೆ. ಆ ಕಲ್ಲು ತಗೊಂಡ ನೋಡ್ದ, ಇನ್ನು ಬೇಡ, ಇದು ಸರಿ ಇಲ್ಲ, ಇದು ಎಸೆದು ಬಿಡೋಣ ಅಂತ ಅನ್ಕೊಂಡ ಅವನು. ಸರ್ತಿ ಎಸೆಯೋಣ ಅಂದರೆ ಇನ್ನೊಂದು ಕಡೆಯಲ್ಲಿ ರುದ್ರದೇವರಿದ್ದಾರೆ, ಹೇಗೆ ಎಸೆಯೋದು? ಅದಕ್ಕೇನು ಮಾಡಿದೆ, ವಿಚಾರ ಮಾಡಿದೆ, ಇರಲಿ ಪರವಾಗಿಲ್ಲ, ರುದ್ರದೇವ್ರನ್ನಷ್ಟೇ ಪೂಜೆ ಮಾಡೋಣ, ನಾರಾಯಣನ ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡ. ತೊಗೊಂಡು ಹೋದ, ಮನೆಗೆ ತೊಗೊಂಡು ಹೋದ. ಅದು ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ವಿಶೇಷ ಭಕ್ತಿಯಿಂದ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ನಂತದನ್ನು. ಆ ಪೂಜೆ ಮಾಡಬೇಕಾದ್ರೆ ಮೂರ್ತಿಯನ್ನು ಇಟ್ಟು ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಏನು ಮಾಡಿದ್ನಂತೆ, ಅಭಿಷೇಕ ಮಾಡ್ತಿದ್ನಲ್ಲ, ಅಭಿಷೇಕ ಮಾಡುವಾಗ ರುದ್ರದೇವ್ರ ಮೇಲೆ ಮಾತ್ರ ಬಿಡಬೇಕು, ಆ ಕಡೆ ನಾರಾಯಣಿಗೆ ಬಿಡಬಾರ್ದು. ಅದು ಮತ್ತು ಒಂದು ಸ್ವಲ್ಪ ಅವನು ಬೇರೆ, ನಾರಾಯಣ ಬೇರೆ, ಒಂದು ಹನಿ ಸಿಕ್ಕರೂ ಸಾಕು ನಾಲಿಗೆ ಹಾಕಿ ಎಳೆದು ಬಿಡ್ತಾನೆ ಅವನು. ಇದೆಲ್ಲ ಸಮಸ್ಯೆ ಅವನು. ಆದ್ದರಿಂದಾಗಿ ಅವನಿಗೆ ಸಿಕ್ಕಿರಬಾರ್ದು ಆ ರೀತಿ ಅಭಿಷೇಕ ಅಂತ ಹೇಳ್ಬಿಟ್ಟು ಮಾಡಿದ್ನಂತ, ಅಭಿಷೇಕಗಳನ್ನೆಲ್ಲವನ್ನು ಕೂಡ. ಹಿಂಗೆಲ್ಲ ಅಭಿಷೇಕ ಮಾಡಿದ. ಆಮೇಲೆ ಹೋಗ್ಲಿ, ಅಭಿಷೇಕ ಏನು ಆಯಿತು ಪರವಾಗಿಲ್ಲ ಅಂತಂದರೆ, ಆಮೇಲೆ ಏನಾಯ್ತಂತೆ, ಅಭಿಷೇಕ ಮುಗಿಸಿದ ಮೇಲೆ ಈ ಏನಂತಾರೆ, ಧೂಪಾರತಿ ಮಾಡಬೇಕಲ್ಲ, ಧೂಪಾರತಿ ಮಾಡಬೇಕಾದ್ರೆ ಆ ಹೊಗೆ ಬರ್ತದೆ, ಅದು ಸುಗಂಧವಾದಂಥ ಹೊಗೆ. ಆ ಸುಗಂಧ ಭರಿತವಾದಂಥ ಹೊಗೆ ಎನ್ನುವಂಥದ್ದು ಬಂದಾಗ ಆ ಹೊಗೆಯನ್ನು ಹೇಗೆ ನಿಲ್ಲಿಸೋದು? ಅದನ್ನು ಇವನು ಮೂಗೊಂತು ಬಡದೆ ಬಡಿತದೆ ನಾರಾಯಣನಿಗೆ. ಆದ್ದರಿಂದ ನಾರಾಯಣ ಎಳ್ಕೊಂಡ್ಬಿಡ್ತಾನಲ್ವ ಅಂದರೆ ಅದಕ್ಕೆ ಏನು ಮಾಡಿದ್ನಂತೆ ಇವನು ಇವನು ಭಾಳ ವಿಚಾರ ಮಾಡಿ, ಒಂದು ಎಲ್ಲೋ ಉಪನ್ಯಾಸಕ್ಕೆ ಹೋಗಿದ್ದ, ಹತ್ತಿ ಬತ್ತಿ ಮಾಡೋರಿದ್ರು, ಒಂದಷ್ಟು ಹತ್ತಿ ಇಸ್ಕೊಂಬಂದು 2 ಮೂಗಿಟ್ಟನಂತೆ. 2 ಮೂಗಿಟ್ಟು ನಿನಗೆ ವಾಸನೆ ಬರಬಾರ್ದು ಅಂತ ಮೂಗಿ ಇಟ್ಬಿಟ್ನಂತೆ. ನಾರಾಯಣ ನೀನು ತಗೋಬಾರ್ದು ಅಂತೇಳಿ. ಸರಿ ಆಯಿತು, ಧೂಪ ಏನೂ ತಗೊಳ್ಳಲ್ಲ, ಧೂಪ ತಗೊಳ್ಳೋದಿಲ್ಲ ಅಂತ ಹೇಳಿ ಅನ್ಕೊಂಡು ಆಮೇಲೆ ಗಂಟೆ ಬಾರಿಸಿದ್ರೆ ಗಂಟೆ ಕೇಳ್ತದಲ್ಲ ಅವನಿಗೆ, ಮಂತ್ರ ಕೇಳ್ತದೆ, ಅದು ಕೇಳಬಾರ್ದು ಅವನಿಗೆ. ಕಿವಿಗೆ 2 ಹತ್ತಿ ಇಟ್ಟನಂತೆ, ಮತ್ತೆ ಮೂಗಿಗೆ 2 ಹತ್ತಿ ಇಟ್ಟ, ಕಿವಿಗೆ 2 ಹತ್ತಿ ಇಟ್ಟ, ಎಲ್ಲ ಮಾಡಿದ. ಇಷ್ಟೆಲ್ಲ ಮಾಡಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಅದು ಮತ್ತಿಷ್ಟು ಅನ್ಕೊಂಡು ಆಮೇಲೆ ಏನು ಮಾಡಿದ್ನಂತೆ, ಪೂಜೆ ಎಲ್ಲ ಆದಮೇಲೆ ಏನು ಮಾಡಬೇಕು, ಕೊನೆಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಕೊನೆಗೆ ಪ್ರದಕ್ಷಿಣೆ ನಮಸ್ಕಾರ ಅಂತ ಸಮರ್ಪಯಾಮಿ ಅಂತ. ಈ ಪ್ರದಕ್ಷಿಣೆ ಮಾಡೋದು ಹೇಗೆ, ಅದು ಭಾಳ ಕಷ್ಟ ಆಯ್ತು ಅವನಿಗೆ. ಯಾಕೆ ಅಂದರೆ ಈ ಕಲ್ಲಿನ ಮಧ್ಯದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲಲ್ಲ, ಕಲ್ಲು ಒಡ್ಕೊಂಡು ಹೋಗ್ಲಿಕ್ಕೆ ಅಂತೂ ಬರ್ತಾ ಇಲ್ಲ ಅವನಿಗೆ. ಅದಕ್ಕೇನು ಮಾಡೋದು, ಒಟ್ಟಿಗೆ ಬರಬೇಕು. ಆದರೆ ಇಷ್ಟು ಅನ್ಕೊಂಡಂತೆ, ನಾರಾಯಣ ನಿನಗಲ್ಲ ನಮಸ್ಕಾರ, ನಿನಗಲ್ಲ ಪ್ರದಕ್ಷಿಣೆ, ಮನಸ್ಸಲ್ಲಿ ಅನ್ಕೊಂಡಂತೆ. ಹಿಂಗೆ ಅಂದಂತೆ, ಜೋರಾಗಿ ಹೇಳ್ಕೊಂಡು ಹೋದಂಥದನ್ನೆಲ್ಲ. ನಾರಾಯಣ ನಿನಗಲ್ಲ, ಲಕ್ಷ್ಮೀನಾರಾಯಣರೇ ನಿಮಗಲ್ಲ ಪ್ರದಕ್ಷಿಣೆ, ಲಕ್ಷ್ಮೀನಾರಾಯಣರೇ ನಿಮಗೆ ನಮಸ್ಕಾರ ಅಲ್ಲ, ನಿಮಗೆ ಮಂತ್ರ ಹೇಳ್ತಿರೋದಲ್ಲ, ನಿಮಗೆ ಧೂಪ ಅಲ್ಲ, ನಿಮಗೆ ಅಭಿಷೇಕ ಅಲ್ಲ, ಹಿಂಗೆ ಹೇಳ್ಕೋತ ಹೋದ್ನಂತೆ ಎಲ್ಲ ಕಡೆ. ನಿಮಗಲ್ಲ 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 ಅಂತ ಹೇಳ್ಕೋತಾನೆ ಹಿಂಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಂತೆ. ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಆಮೇಲೆ ಒಂದು ನಮಸ್ಕಾರವನ್ನು ಮಾಡಿದ್ದಂತೆ. ನಾರಾಯಣ ಮತ್ತೆ ನಮಸ್ಕಾರ ಮಾಡುವಾಗಲೂ ನಿಮಗಲ್ಲ ನಮಸ್ಕಾರ ಅಂತಂದ, ಮತ್ತೆ ನಿಮಗಲ್ಲ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಮೇಲೆ ಎದ್ನಂತ. ಒಂದು ಸರ್ತಿ ಮೇಲೆ ಎದ್ದ. ಅವನು ಮೇಲೆ ಎದ್ದು ಕೂಡಲೇ ನೋಡ್ತಾರೆ, ಆಗ ಎದುರುಗಡೆಯಲ್ಲಿ ಪ್ರತ್ಯಕ್ಷರಾದದ್ದು ಯಾರು ಅಂದರೆ ಲಕ್ಷ್ಮೀನಾರಾಯಣರೇ ಪ್ರತ್ಯಕ್ಷರಾಗಿಬಿಟ್ಟಿದ್ರಂತೆ. ಲಕ್ಷ್ಮೀನಾರಾಯಣರೇ ಪ್ರತ್ಯಕ್ಷರು. ಇವನಿಗೆ ಗಾಬರಿ ಆಯಿತು. ಅಲ್ಲೋ, ನಾನು ನಮಸ್ಕಾರ ಮಾಡಿದ್ದು, ಪೂಜೆ ಮಾಡಿದ್ದು ನಿಮ್ಮನ್ನಲ್ಲ, ರುದ್ರದೇವರನ್ನು ಮಾಡಿ, ನೀವ್ಯಾಕೆ ಬಂದ್ರಿ ಅಂತ ಕೇಳಿದ್ನಂತ. ನೀವ್ಯಾಕೆ ಬಂದ್ರಿ ಲಕ್ಷ್ಮೀನಾರಾಯಣರೇ ಅಂತ ಕೇಳಿ. ಆಗ ನಾರಾಯಣ ಹೇಳಿದ್ನಂತೆ, ಭಗವಂತ ಹೇಳಿದ್ನಂತೆ, ಇಲ್ಲ ನಾವ್ಯಾಕೆ ಬಂದ್ವಿ ಅಂತ ಕೇಳ್ತಿದ್ದೀಯಲ್ಲ, ನೀನು ನಮಸ್ಕಾರ ಮಾಡುವಾಗ ಪೂಜೆ ಮಾಡುವಾಗ ಎಲ್ಲ ಕಾಲದಲ್ಲೂ ಕೂಡ ನಿನ್ನಲ್ಲಿ ಒಂದು ವಿಶ್ವಾಸ ನೋಡಿದೆ ನಾನು. ಏನು ಅಂದರೆ ಆ ಕಡೆ ಬದಿಯಲ್ಲಿ ನಾನು ಇದ್ದೇನೆ ಅಂತ ಒಂದು ನಂಬಿಕೆ ಇತ್ತು ನೋಡಿ ನಿನಗೆ, ಅದಕ್ಕೆ ಬಂದೀನಿ ಅಂತಂದು. ಅಂದರೆ ಮೊದಲು ದೇವರು ಇದ್ದಾನೆ ಅನ್ನುವಂಥ ವಿಶ್ವಾಸ, ನಾನು ಇದ್ದೀನಿ ಅಂತ ಅಂದ್ಕೊಂಡಿಲ್ಲ, ಅದಕ್ಕೆ ಬಂದೀನಿ ನೋಡು ಅಂತಂದು. ಮತ್ತು ಭಕ್ತಿಯಿಂದ ನೀನು ನನ್ನನ್ನೇನಾದರೂ ಪೂಜೆ ಮಾಡಿದರೆ, ಏನು ಪೂಜೆ ಮಾಡಿದರೆ ಅಂದ, ಮಾಡಿ ನೋಡು ಆಮೇಲೆ ಹೇಳ್ತೀನಿ ಅಂದ. ಹಾಗೆ ಅಂದರೆ ಮೊದಲು ದೇವರು ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾವು ಮಾಡೋದಲ್ಲ, ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರಂತೆ ನಾವು ಮಾಡೋದು ಅಂತ ಅಂದ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿದೆ, ಪ್ರದಕ್ಷಿಣೆ ಬಂದೆ, ಹೆಜ್ಜೆ ನಮಸ್ಕಾರ ಹಾಕಿದೆ, ಏನೇನೋ ಮಾಡಿದೆ. ಹಂಗಲ್ಲ, ನಾವು ನಮ್ಮಲ್ಲೇ ಒಂದು ವಿಶ್ವಾಸ ಬೇಕು, ದೇವರಿದ್ದಾನೆ ಅಂತ ದೃಢವಾದ ನಂಬಿಕೆ ಬೇಕು. ಆ ದೃಢವಾದ ನಂಬಿಕೆಯಿಂದಾಗಿ ದೇವರಿಗೆ ನಮಸ್ಕಾರ ಹಾಕಬೇಕು. ದೇವರಿದ್ದಾನೆ ಅಂತ ಅವನು ರಕ್ಷಣೆ ಮಾಡ್ತಾನೆ, ರಕ್ಷತೀತ್ಯೇವ ವಿಶ್ವಾಸ ಅಂತ ಮಾಡಬೇಕಂತ. ಆ ವಿಶ್ವಾಸ ಇದು ಏನಿದೆ ಅಲ್ವಾ, ಇದು ನಿಶ್ಚಯ ಅಂತ ಹೇಳ್ತಾರೆ. ಭಗವಂತನ ಬಗ್ಗೆ ಇರುವಂಥ ತತ್ವ ನಿಶ್ಚಯ ಅಂತ. ಇಂಥ ತತ್ವ ಎನ್ನುವಂಥದ್ದು ನಿಶ್ಚಯ ಆಯಿತು ಅಂದರೆ ಆಗ ಧ್ಯಾನ ಮಾಡಬೇಕಂತೆ. ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳ್ತಾರೆ. ಧ್ಯಾನ ಮಾಡಬೇಕು ಅಂದರೆ ಏನನ್ನು ಧ್ಯಾನ ಮಾಡಬೇಕು? ಧ್ಯಾನ ಅಂದ ಕೂಡಲೇ ಎಲ್ಲರೂ ತಿಳ್ಕೊಳ್ಳೋದೇನು ಅಂತಂದರೆ, ಧ್ಯಾನ ಅಂದರೆ ಕಣ್ಣು ಮುಚ್ಚೋದು ಅಂತ. ಕಣ್ಣು ಮುಚ್ಚಿದ್ರೆ ಕತ್ಲು ಕಾಣ್ತದೆ ಅಷ್ಟೇ, ಕತ್ಲು ಕಾಣಬಾರ್ದು. ನಮಗೆ ಏನಾಗಬೇಕು ಅಂದರೆ
ತತ್ವ ಅಂದರೆ ಒಳಗಡೆ ಆಗಬೇಕಾದ್ರೆ ಬೆಳ್ಳಂ ಬೆಳಕು ಕಾಣಬೇಕಂತೆ. ಬೆಳಕು ಕಾಣೋದು ಅಂತ ಹೇಳಿದ್ರೆ ಭಗವಂತನನ್ನು ಕಾಣಬೇಕು ಅಂತ ಅರ್ಥ. ದೇವರ ಮೂರ್ತಿಯನ್ನು ಧ್ಯಾನ ಮಾಡಬೇಕಂತ. ಅಲ್ಲ, ದೇವರ ಮೂರ್ತಿಯನ್ನು ಧ್ಯಾನ ಮಾಡಬೇಕು ಅಂತಂದರೆ ಯಾವುದನ್ನು ಧ್ಯಾನ ಮಾಡಬೇಕು? ದೇವರ ಮೂರ್ತಿಯನ್ನು. ಯಾಕೆ ಅಂದರೆ ಕೆಲವು ಕಡೆ ನೀವು ಶ್ರೀರಂಗಕ್ಕೆ ಹೋದರೆ ಮಲಗಿದ್ದಾನೆ ಭಗವಂತ, ಇನ್ನು ಎಲ್ಲೋ ಶ್ರೀನಿವಾಸನ ಹತ್ರ ಹೋದರೆ ನಿಂತಿದ್ದಾನೆ, ಇನ್ನು ಕೆಲವು ಕಡೆಯಲ್ಲಿ ಆಗಬೇಕಾದ್ರೆ ಪರಮಾತ್ಮ ಕೂತಿದ್ದಾನೆ. ಹೀಗೆಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ, ಕೆಲವು ಕಡೆ ಘಟಿಕಾಚಲದಲ್ಲಿ ಲಕ್ಷ್ಮೀ ನರಸಿಂಹನಾಗಿ ಕೂತಿದ್ದಾನೆ, ಶ್ರೀನಿವಾಸನಾಗಿ ನಿಂತಿದ್ದಾನೆ, ಶ್ರೀರಂಗದಲ್ಲಿ ಮಲಗಿದ್ದಾನೆ. ಹಾಗಾದರೆ ಅವನನ್ನು ಕೂತಿರುವ ರೂಪವನ್ನು ಧ್ಯಾನ ಮಾಡಬೇಕು, ಅಥವಾ ಮಲಗಿದ ರೂಪವನ್ನು ಧ್ಯಾನ ಮಾಡಬೇಕು, ನಿಂತಿರೋ ರೂಪವನ್ನು ಧ್ಯಾನ ಮಾಡಬೇಕು? ಯಾವ ರೂಪವನ್ನು ಧ್ಯಾನ ಮಾಡಬೇಕು ಅಂತ ಕೇಳಿದರೆ, ಸ್ಥಿತಂ ವ್ರಜಂತ ಮಾಸೀನಂ ಶಯಾನಂ ವಾ ಗುಹಾಶಯಂ ಪ್ರೇಕ್ಷಣೀಯೇ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸ. ಅವ್ರು ಹೇಳ್ತಾರೆ, ಕಪಿಲನಾಮಕ ಪರಮಾತ್ಮ ಭಗವಂತ ಕೂತ ರೂಪವನ್ನಾದರೂ ಧ್ಯಾನ ಮಾಡಿರಿ, ಅಥವಾ ಅವನು ನಿಂತ ರೂಪವನ್ನಾದರೂ ಧ್ಯಾನ ಮಾಡಿರಿ, ಅಥವಾ ಮಲಗಿದ ರೂಪವನ್ನಾದರೂ ಧ್ಯಾನ ಮಾಡಿರಿ. ನೀವು ಮಲಗಲಿಕ್ಕೆ ಹೋಗಬೇಡ್ರಿ ಅಷ್ಟೇ. ನೀವು ಮಲಗಲಿಕ್ಕೆ ಹೋಗಬೇಡ್ರಿ, ಧ್ಯಾನ ಮಾಡಿರಿ. ಮಲಗಿದ ರೂಪ ಧ್ಯಾನ ಮಾಡಿರ್ಬೇಕಾದ್ರೆ ಪರವಾಗಿಲ್ಲ, ನೀವು ಧ್ಯಾನ ಅಂತ ಹೆಸರಲ್ಲೇ ಮಲಗಿಬಿಡೋದು, ಆಮೇಲೆ ಹಾಗೆಲ್ಲ ಆಗಬಾರ್ದು. ಆ ರೀತಿಯಲ್ಲಿ ಈ ರೀತಿ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡೋದು ಅಂದರೆ, ಆ ಧ್ಯಾನ ಅನ್ನುವಂಥದ್ದು ಕೂಡ ಹೇಗೆ ಅಂತಂದರೆ, ಪರಮಾತ್ಮನದ್ದು ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ ಹೇಳ್ತಾರೆ. ಎರಡು ವಿಧವಾಗಿದೆ ಧ್ಯಾನ ಅನ್ನುವಂಥದ್ದು. ಒಂದು ಖಂಡ ಸ್ಮೃತಿ, ಇನ್ನೊಂದು ಅಖಂಡ ಸ್ಮೃತಿ ಅಂತ. ಖಂಡ ಅಖಂಡ ಅಂತ. ಖಂಡ ಅಖಂಡ ಅಂತ ಹೇಳಿದರೆ, ಮೊದಲಿಗೆ ಧ್ಯಾನದಲ್ಲಾಗಬೇಕಾದ್ರೆ ಒಟ್ಟಿಗೆ ಧ್ಯಾನ ಅನ್ನುವಂಥದ್ದು ಬರುವುದಿಲ್ಲ ನಮಗೆ. ಮೊದಲಿಗೆ ಏನು ಮಾಡಬೇಕಂತೆ, ಧ್ಯಾನ ಮಾಡಬೇಕಾದ್ರೆ ಭಗವಂತನನ್ನು ಒಂದೊಂದು ಅವಯವಗಳ ಧ್ಯಾನವನ್ನು ಮಾಡಬೇಕು. ಅವಯವಗಳ ಧ್ಯಾನ ಈ ಒಂದು ಮೊದಲಿಗೆ ಯಾವಾಗಲೂ ಕೂಡ ಹೇಗೆ ಅಂತಂದರೆ, ಆಪಾದ ಮೌಳಿ ಪರ್ಯಂತಂ ಅಂತ, ಪಾದದಿಂದ ಹಿಡ್ಕೊಂಡು ತಲೆಯ ತನಕ ರೂಪಗಳ ಅಂದರೆ ಆ ಅವಯವಗಳ ಧ್ಯಾನವನ್ನು ಮಾಡೋದು ಅಂತ ಪರಮಾತ್ಮನಂತ. ಹಾಗೆ ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲಿಗೆ ಪಾದದ ಧ್ಯಾನ ಅಂತ ಇಟ್ಟುಕೊಳ್ಳಿ. ಪಾದದ ಧ್ಯಾನ ಅನ್ನುವುದನ್ನು ಹೇಗೆ ಮಾಡಬೇಕು ಅಂದರೆ, ದೇವರ ಪಾದವನ್ನು ನಮ್ಮ ಮನಸ್ಸಿಗೆ, ಹೃದಯಕ್ಕೆ ತಂದುಕೊಡ್ಬೇಕಂತೆ. ಅವನ ಪಾದ ಇರುತ್ತೆ, ಆ ಶುದ್ಧವಾಗಿರುವಂಥ ಪಾದ, ದಿವ್ಯವಾದಂಥ ಪಾದ, ಅದನ್ನು ಹೃದಯದಲ್ಲಿ ತಂದಿಟ್ಟುಕೊಳ್ಬೇಕು. ಮಧ್ಯದಲ್ಲಿ ಒಂದು ಬೆಣ್ಣೆಯ ಪಾತ್ರೆಯನ್ನು ಇಟ್ಟುಕೊಳ್ಳಿ, ಒಂದು ತಟ್ಟೆ, ಆ ತಟ್ಟೆ ಒಳಗಡೆ ಬೆಣ್ಣೆ ಇದೆ ಅಂತ ಇಟ್ಕೊಳ್ಳಿ. ಆ ಬೆಣ್ಣೆ ಮೇಲೆ ಒಂದು ಪಾದವನ್ನು ಇಟ್ಟು, ಮೃದುವಾದ ಪಾದ ಭಗವಂತನಂತು. ಆ ರೀತಿ ಪಾದವನ್ನು ಇಟ್ಟು ಆ ಪಾದದ ಬುಡದಲ್ಲಿ ಮೇಲ್ಭಾಗದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಚಿಂತನೆ ಮಾಡಬೇಕು. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ಇದು ಧ್ಯಾನವನ್ನು ಮಾಡೋದು ಅಂತ ಹೇಳುತ್ತಾರೆ. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಅಂತ. ಎಂಥ ಪಾದ ಇದು ಅಂದರೆ ಭಗವಂತನದ್ದು. ಅವನ ಪಾದದಲ್ಲಿ ವಜ್ರದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿ. ಅಷ್ಟೇ ಅಲ್ಲ, ಅಂಕುಶದ ಚಿಹ್ನೆ, ಧ್ವಜದ ಚಿಹ್ನೆ, ಕಮಲದ ಚಿಹ್ನೆ, ಈ ಎಲ್ಲ ಚಿಹ್ನೆಗಳಿದ್ದಾವೆ ಅಂತ ಚಿಂತನೆ ಮಾಡಬೇಕಂತೆ. ಎಂಥ ಚಿಹ್ನೆಗಳವು ಅಂದರೆ, ವಜ್ರದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ ಹೇಗೆ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದೆ ವಜ್ರಾಯುಧ ಎನ್ನುವಂತಹದ್ದು, ಹಾಗೆ ನಮ್ಮ ಪಾಪಗಳನ್ನೆಲ್ಲ, ಬೆಟ್ಟದಂಥ ಪಾಪಗಳನ್ನು ಕತ್ತರಿಸಿ ಹಾಕುತ್ತಂತೆ ಭಗವಂತನ ಪಾದದಲ್ಲಿ ವಜ್ರದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ. ಇನ್ನಷ್ಟೇ ಅಲ್ಲ, ಭಗವಂತನ ಪಾದದಲ್ಲಿ ಅಂಕುಶದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ, ಅಂಕುಶ ಎನ್ನುವಂಥದ್ದು ಮದಭರಿತವಾದ ಆನೆಯನ್ನು ಕೂಡ ಸರಿಯಾದ ಸ್ಥಿತಿಯಲ್ಲಿಡುತ್ತಂತೆ. ಹಾಗೆ ನಮ್ಮ ಮದಭರಿತವಾದ ಇಂದ್ರಿಯಗಳನ್ನು ಕೂಡ ಸರಿಯಾದ ಕ್ರಮದಲ್ಲಿ ಇಡುವಂತಹದ್ದು ದೇವರ ಪಾದದಲ್ಲಿ ಅಂಕುಶ ಇದೆ ಅಂತ ಚಿಂತನೆ ಮಾಡಿದರೆ. ಇನ್ನಷ್ಟೇ ಅಲ್ಲ, ಧ್ವಜದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ, ಧ್ವಜ ಇರೋದು ಯಾವಾಗಲೂ ಎಲ್ಲಿರುತ್ತೆ ಅಂದರೆ ಮೇಲೆ ಹಾರಾಡ್ತಿರ್ತದೆ ಅದು. ಹಾಗೆ ಅವನ ಪಾದದಲ್ಲಿ ಧ್ವಜ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ ನಮಗೂ ನಮ್ಮ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಕೊಟ್ಟು ಮೇಲೆ ಹಾರಾಡುವಂತೆ ಒಳ್ಳೆ ಕೀರ್ತಿಯನ್ನು ಕೊಡ್ತಾನಂತೆ ಭಗವಂತ. ಹಾಗೆ ಮಾಡುತ್ತಾನೆ ಭಗವಂತ. ಇನ್ನು ಸರೋರುಹ, ಕಮಲದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಬೇಕಂತೆ ಭಗವಂತನ ಪಾದದಲ್ಲಿ. ಆ ಕಮಲದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿದರೆ, ಕಮಲ ಅಂತ ಹೇಳಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಯಾರು ಭಗವಂತನ ಪಾದದಲ್ಲಿ ಕಮಲದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡುತ್ತಾರೋ ಅವರ ಮನೆಯಲ್ಲಿ ನಿತ್ಯವೂ ಕೂಡ ಕಾಂಚಾಣ ಜಣಜಣ ಅಂತ ಲಕ್ಷ್ಮೀದೇವಿ ನಲಿತಾ ಇರ್ತಾಳಂತೆ ಯಾವಾಗಲೂ ಕೂಡ. ಹಾಗೆ ಮಾಡ್ತಾನಂತೆ ಭಗವಂತ. ಆದ್ದರಿಂದ ಇದೆಲ್ಲವೂ ಕೂಡ ಭಗವಂತನ ಪಾದದಲ್ಲಿ ಇದೆ ಅಂತ ಚಿಂತನೆ ಮಾಡಬೇಕು. ಈ ಭಗವಂತನ ಪಾದದಲ್ಲಿ ಇರುವಂಥ ಏನು ಈ ಚಿಹ್ನೆಗಳಿದ್ದಾವೆ, ಈ ಚಿಹ್ನೆಗಳನ್ನೆಲ್ಲವನ್ನು ಕೂಡ ನಾವು ಧಾರಣೆ ಮಾಡಬೇಕಂತೆ.
ದೇವರ ಚಿಹ್ನೆಗಳು, ಪಾದದ ಚಿಹ್ನೆಗಳು, ಶಂಖ, ಚಕ್ರ, ಗದ, ಪದ್ಮ, ಧ್ವಜ ಇವೆಲ್ಲವನ್ನೂ ಧಾರಣೆ ಮಾಡು. ಇವೆಲ್ಲ ಕಮಲನಾಭನ ಚಿಹ್ನೆ ಅಂತ ಹೇಳುತ್ತಾರೆ. ಯಾರು ಧಾರಣೆ ಮಾಡುತ್ತಾರೋ ಅವರ ಹತ್ತಿರಕ್ಕೆ ಯಾವ ಯಮದೂತರು ಬರುವುದಿಲ್ಲ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಯಾರ್ಯಾರು ಹತ್ತಿರಕ್ಕೆ ಬರೋದಿಲ್ಲಂತೆ ಅಂತಹ ದಿವ್ಯವಾಗಿರುವಂತಹ ಚಿಹ್ನೆಗಳಿವು ಅಂತ ಹೇಳ್ತಾರೆ. ಎಂಥ ಪಾದ ಇದು ಅಂದರೆ ಹೀಗಿದೆ ಪಾದ ಅಂತ ಚಿಂತನೆ ಮಾಡಬೇಕು. ಇನ್ನು ಭಗವಂತನನ್ನು ಇಷ್ಟೇ ಅಲ್ಲ, ಅದೇ ಪಾದವನ್ನು ಚಿಂತನೆ ಮಾಡುತ್ತಾ ದಾಸರು ಹೇಳ್ತಾರಲ್ಲ, ಎಂಥ ಪಾದವಯ್ಯ. ಭಗವಂತನ ಪಾದ ಎನ್ನುವಂಥದ್ದು ಎಂಥ ಪಾದ ಇದು, ಎಂಥ ಪಾದ. ಭಗವಂತನ ಪಾದ ಎನ್ನುವಂಥದ್ದು ಅತ್ಯಂತ ಚೆಲುವಾದ ಪಾದ, ದೇವರ ಪಾದ ಎನ್ನುವಂಥದ್ದು. ಎಂಥ ಪಾದವಯ್ಯ ಅಂತ ಹೇಳಿದರೆ, ಇದೇ ಪಾದ ಎನ್ನುವಂತಹದ್ದು ಮೇಲೆ ಇರುವಂತಹ ಆಕಾಶ ಗಂಗೆ ಅಂತೇನಿದ್ದಾಳೆ, ಬ್ರಹ್ಮಾಂಡದ ಕಟಾಹವನ್ನು ತಾಕಿದಾಗ ಆ ಗಂಗೆಯೂ ಕೂಡ ಇವನ ಪಾದವನ್ನು ತೊಳೆದು ಬಂದದ್ದರಿಂದಾಗಿ ಅವಳಿಗೆ ವಿಷ್ಣು ಪಾದೋದಕ ಅನ್ನುವ ಹೆಸರು ಬಂತಂತೆ. ಅಂಥ ಪಾದ ಇದು ಅಂತ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟೀನಿ. ಇಂಥ ದಿವ್ಯವಾಗಿರುವಂಥ ಪಾದ ಅಂತ ಚಿಂತನೆ ಮಾಡ್ರಿ. ಅಷ್ಟೇ ಅಲ್ಲ, ಎಂಥ ಪಾದ ಇದು ಅಂತ ಹೇಳಿದರೆ, ಯತ್ ಶ್ರೌತ ನಿಸೃತ ಸರಿತ್ ಪ್ರಬರೋದಕೇನ ತೀರ್ಥೇನ ಮೂರ್ಧ್ನ್ಯದಿಧೃತೇನ ಶಿವಶಿವೋ ಭೂತು. ಮಹರುದ್ರದೇವರು ಕೂಡ ಈ ಭಗವಂತನ ಪಾದವನ್ನು ತೊಳೆದಿದ್ದಾಳೆ ಈ ಗಂಗೆ ಅನ್ನುವ ಕಾರಣಕ್ಕೇನೆ ಅವನು ತನ್ನ ತಲೆಯ ಮೇಲೆ ಗಂಗೆಯನ್ನು ಧಾರಣೆ ಮಾಡಿ ಅವನು ಮಂಗಲ ಸ್ವರೂಪಿ ಅಂತ ಕರೆಸಿಕೊಂಡಿದ್ದಾನೆ. ಎಂಥ ಪಾದವಯ್ಯ, ಇಂಥ ಪಾದವಯ್ಯ ಭಗವಂತನ ಪಾದ. ಎಂಥ ಪಾದ ಅಂದರೆ ಇಂಥ ಪಾದ ಅಂತ ಚಿಂತನೆ ಮಾಡಿ. ಅಷ್ಟೇ ಅಲ್ಲ, ಇದೇ ಪಾದ ಎನ್ನುವಂಥದ್ದು ಪುಟ್ಟ ಪಾದವಾದಾಗ ಆ ಪುಟ್ಟ ಪಾದದಿಂದಲೇ ಭಗವಂತ ಕೃಷ್ಣನಾಗಿ ಮಲಗಿದಾಗ ಶಕಟಾಸುರ ಎನ್ನುವಂಥ ಅಸುರನನ್ನ ಪುಟ್ಟ ಪಾದದಿಂದ ಒದ್ದು ಸಂಹಾರ ಮಾಡಿದಂಥ ದುಷ್ಟರ ಸಂಹಾರವನ್ನು ಮಾಡುವಂಥ ಪಾದ ಅಂತ ಚಿಂತನೆ ಮಾಡಿ. ಅಷ್ಟೇ ಅಲ್ಲ, ಇನ್ನೆಂಥ ಪಾದ ಇದು ಅಂತ ಹೇಳಿದರೆ, ಭಗವಂತನ ಪಾದ ಎನ್ನುವಂಥದ್ದು ಅದ್ಭುತವಾದದ್ದು. 14 ವರ್ಷಗಳ ಕಾಲವೂ ಕೂಡ ನಿರಂತರವಾಗಿ ದಂಡಕಾರಣ್ಯದಲ್ಲಿ ಸಂಚಾರವನ್ನು ಮಾಡಿದಂಥ ಪಾದ ಭಗವಂತನ ಪಾದ. ಅಷ್ಟೇ ಅಲ್ಲ, ಅದರ ಜೊತೆಗಾಗಬೇಕಾದ್ರೆ ಇನ್ನೆಂಥ ಪಾದ ಇದು ಅಂತ ಹೇಳಿದರೆ ಭಗವಂತನದ್ದು. ಒಮ್ಮೆ ಏನಾಯಿತಂತೆ, ದೇವರಾಗಬೇಕಾದ್ರೆ ಒಮ್ಮೆ ಈ ರಾಮಾವತಾರದಲ್ಲಿ ಬರುವಾಗ ದಾರಿಯಲ್ಲಿ ಅಹಲ್ಯೆ ಕಲ್ಲಾಗಿ ನಿಂತಿದ್ಲು. ಆ ಕಲ್ಲನ್ನು ಬರೀ ತನ್ನ ಪಾದದಿಂದ ಸ್ಪರ್ಶ ಮಾಡಿದ ಅಷ್ಟೆ. ಸ್ಪರ್ಶ ಮಾತ್ರದಿಂದಲೇ ಏನಾಯಿತಂತೆ, ಆ ಪಾದ ಕಲ್ಲೆನ್ನುವಂತಹದ್ದು ಹೆಣ್ಣಾಗಿ ಹೋಯಿತಂತೆ. ಅಂದರೆ ಜಡಕ್ಕೆ ಚೈತನ್ಯವನ್ನು ತಂದು ಕೊಟ್ಟಂತಹ ಪಾದ ಎನ್ನುವಂಥದ್ದು ಈ ಪಾದ. ಹೀಗೆ ಯಾರು ಜಡದಂತೆ ಇರ್ತಾರೆ ಜೀವನದಲ್ಲಿ, ಅಂಥವರಿಗೂ ಕೂಡ ಮತ್ತೆ ಜೀವನದಲ್ಲಿ ಚೈತನ್ಯವನ್ನು ಕೊಡುವಂತಹ ಪಾದ ಈ ಭಗವಂತನ ಪಾದ ಅಂತ ಹೀಗೆ ಚಿಂತನೆ ಮಾಡಿ. ಅಷ್ಟೇ ಅಲ್ಲ, ಇನ್ನೂ ಎಂಥ ಪಾದ ಇದು ಅಂತ ಕೇಳಿದರೆ, ಒಮ್ಮೆ ಏನಾಯಿತಂತೆ, ಭಗವಂತ ದೇವರು ರಾಮ ಅವನು ಜನಕರಾಜನ ಪಟ್ಟಣಕ್ಕೆ ಹೋಗ್ತಾ ಇದ್ದಂತೆ. ಜನಕ ಪಟ್ಟಣದಲ್ಲಿ ಸೀತಾದೇವಿಯ ಕಲ್ಯಾಣ ಘೋಷಣೆ ಆಗಿತ್ತು. ಅಲ್ಲಿ ಬಿಲ್ಲನ್ನು ಎತ್ತಿ ಅದನ್ನು ಶಿವಧನಸ್ಸನ್ನು ಭಂಗ ಮಾಡಲಿಕ್ಕೆ ಅಂತ ಹೋಗ್ತಿದ್ದ ದೇವರು. ಹೋಗುವಾಗ ವಿಶ್ವಾಮಿತ್ರರು, ಲಕ್ಷ್ಮಣ ಮತ್ತು ರಾಮ 3 ಜನ ಹೋಗಿತ್ತು. 3 ಜನ ಹೋಗಬೇಕಾದ್ರೆ ದಾರಿಯಲ್ಲಿ ಈ ಲಕ್ಷ್ಮಣ ಏನು ಮಾಡುತ್ತಿದ್ದಂತೆ, ಮುಂದೆ ಹೋಗ್ತಿದ್ನಂತ ಅವನು. ಯಾಕೆಂದರೆ ದಾರಿಯಲ್ಲಿ ಏನಾದರೂ ಕಲ್ಲು ಮುಳ್ಳು ಇದ್ದರೆ ಅದನ್ನೆಲ್ಲ ತೆಗಿತಿದ್ನಂತೆ. ರಾಮ ಬರೋ ದಾರಿಯಲ್ಲಿ ಅದನ್ನು ತೆಗಿಲಿಕ್ಕೆ ಅಂತ ಮುಂದೆ ಹೋಗ್ತಿದ್ನಂತ ಅವನು ಮುಂದೆ ಹೋಗಬೇಕಾದ್ರೆ ಅಕಸ್ಮಾತ್ ಇನ್ನೇನು ಜನಕ ಮಹಾರಾಜನ ವಿದೇಹ ಪಟ್ಟಣದ ಒಳಗೆ ಹೋಗಬೇಕು, ಅಷ್ಟರಲ್ಲೇ ದೂರದಲ್ಲೇ ನಿಂತುಕೊಂಡು ಲಕ್ಷ್ಮಣ ಒಂದು ಸರ್ತಿ ರಾಮನಿಗೆ ಹೇಳಿ, ಅಣ್ಣ ಬರಬೇಡ ಅಲ್ಲೇ ನಿಲ್ಲು ಅಂದಂತ. ಸರ್ ಅಲ್ಲೇ ನಿಲ್ಲು ಅಂದ. ಗಾಬರಿ ಆಯ್ತೊಮ್ಮೆ ರಾಮನಿಗೆ, ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ. ಅಣ್ಣ ಬೇಡ, ನಾವಿವತ್ತು ವಿದೇಹ ಪಟ್ಟಣಕ್ಕೆ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ ಅನ್ನಂತ. ಯಾಕೋ ಹಂಗೆ ಹೇಳ್ತಿದ್ದೆ ಅನ್ನ. ಏನಿಲ್ಲ ಅಣ್ಣ, ಬಹುಶಃ ಅಲ್ಲೇನೋ ಊರಲ್ಲಿ ಸ್ಟ್ರೈಕ್ ನಡೀತಾ ಇದೆ ಕಾಣ್ತದೆ, ಅದಕ್ಕೆ ನಾವು ಹೋದರೆ ಏನಾದ್ರು ಸಮಸ್ಯೆ ಆದರೆ ಕಷ್ಟ, ಬೇಡ ಇವತ್ತು ಇಲ್ಲೇ ಇದ್ಬಿಡೋಣ ಅಂತ. ಯಾಕೋ ಅಂತ ಕೇಳಿದರೆ, ಎಲ್ಲ ಊರಲ್ಲಿ ಅನೇಕ ವಿದ್ಯಾಪೀಠಗಳಿದ್ವಂತೆ, ಪಾಠಶಾಲೆಗಳಿದ್ವಂತೆ, ವೇದಾಧ್ಯಯನ ಮಾಡುವಂಥ ಅನೇಕ ವಿದ್ಯಾರ್ಥಿಗಳಿದ್ರಂತೆ. ಆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರಂತೆ, ಅವರು ರಾಮನನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ರಂತೆ. ಎಲ್ಲರೂ ಕೂಡ
ಊರಿನ ತುದಿ ಭಾಗದಲ್ಲಿ ನಿಂತ್ಕೊಂಡಿದ್ರಂತೆ, ಸಾಲು ಸಾಲಾಗಿ ನಿಂತಿದ್ರಂತೆ. ಅಲ್ಲ, ಅದಕ್ಕೆ ನಿಂತ್ರೇನು ಸಮಸ್ಯೆ ಅಂದರೆ ಅವ್ರು ಬಂದವರು ಸುಮ್ಮನೆ ಬಂದಿರಲಿಲ್ಲ, ಒಂದು ಕಲ್ಲು ಹಿಡ್ಕೊಂಡೇ ಬಂದಿದ್ರಂತೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ಬಂದಿದ್ರಲ್ಲ, ಅದನ್ನು ನೋಡಿ ಗಾಬರಿ ಆಯ್ತು ಈ ಲಕ್ಷ್ಮಣನಿಗೆ. ಯಾಕೋ ಏನಾದರೂ ನಮ್ಮ ಮೇಲೆ ಕಲ್ಲಿಗಿಲ್ಲಿ ಹಾಕಿದರೆ ಕಷ್ಟ, ಬೇಡ ಅಣ್ಣ ಇವತ್ತು ಹೋಗೋದು ಬೇಡ, ಸ್ಟ್ರೈಕ್ ಇಟ್ಕೊಂಡಾರು ಕಾಣುತ್ತದೆ, ಬೇಡ ಅಂತ ಹೇಳಿದ್ನಂತೆ. ಇಷ್ಟು ಹೇಳಿದ್ದಕ್ಕೆ ರಾಮದೇವ್ರು ಹೇಳ್ತಾರೆ, ಯಾಕೆ ಅಂದರೆ ಕಲ್ಲಿದೆ, ನಿನಗೆ ಬರೀ ಅವ್ರ ಕೈಯಲ್ಲಿ ಕಲ್ಲು ಕಾಣಿಸುತ್ತೆ, ನನಗೆ ಅವರ ಕಣ್ಣಲ್ಲಿ ತುಂಬಿದಂಥ ಪ್ರೀತಿಯ ಭಕ್ತಿ ಎನ್ನುವಂಥದ್ದು ಕಾಣಿಸ್ತಾ ಇದೆ, ಬಾ ಹೋಗೋಣ ಅಂತ ರಾಮನೇ ಕರ್ಕೊಂಡು ಹೋದಂತೆ. ಕರ್ಕೊಂಡು ಹೋದಾಗ ಎಲ್ಲರೂ ಸಂತೋಷ ಆಯ್ತಂತೆ ಆ ಹುಡುಗರಿಗೆಲ್ಲ. ಆ ಹುಡುಗರನ್ನು ನೋಡಿ ಕೇಳಿದ್ನಂತೆ, ರಾಮ ಕೇಳಿದ್ನಂತೆ, ಯಾಕೆ ಬಂದಿದ್ದೀರಿ ಎಲ್ಲರೂ ಕೂಡ ಅಂತ ಕೇಳಿದ್ನಂತೆ. ಏನಿಲ್ಲ ರಾಮ, ನೀನು ಬರ್ತೀ ಅಂತ ಗೊತ್ತಾಯಿತು, ನಿನ್ನ ನೋಡಬೇಕು ಅಂತಲೇ ಬಂದೀವಿ ಅಂದ್ರಂಥವರೆಲ್ಲ. ನಿನ್ನ ನೋಡಬೇಕು ಅಂತಲೇ, ಅಲ್ಲ ನನ್ನನ್ನು ನೋಡ್ಲಿಕ್ಕೆ ನೀವು ಬರೀ ಕೈಲಿ ಬಂದರೂ ಸಾಕಾಗ್ತಿತ್ತು, ಕಲ್ಲು ಯಾಕೆ ಹಿಡ್ಕೊಂಡ್ಬಂದಿರಿ ಅಂತ ಕೇಳಿದ. ಅದಕ್ಕೆ ಅವರೆಲ್ಲ ಹೇಳಿದ್ರಂತೆ, ಏನಿಲ್ಲ ರಾಮ, ನಿನ್ನ ಬಗ್ಗೆ ಒಂದು ಕಥೆ ಕೇಳಿದ್ದೀವಿ ನಾವು, ಏನೋ ನೀನು ದಾರಿಯಲ್ಲೆಲ್ಲೋ ಬರಬೇಕಾದ್ರೆ ನಿನ್ನ ಪಾದ ತಾಕಿದ್ರಿಂದಲೇ ಕಲ್ಲು ಹೆಣ್ಣಾಯಿತು ಅಂತ ಒಂದು ಕಥೆ ಕೇಳಿದ್ದೀವಿ ನಾವು. ನಾವೆಲ್ಲರೂ ಕೂಡ ಏನು ಅಂದರೆ ವೇದಾಧ್ಯಯನ ಮಾಡಿದಂಥ ಹುಡುಗರು, ನಾವು MBBS ಮಾಡಲ್ಲ, ಇಂಜಿನಿಯರ್ ಮಾಡಲ್ಲ, ನಮಗೆ ಯಾರು ಕನ್ಯಾ ಕೊಡ್ತಾರೆ, ಅದಕ್ಕೆ ಒಂದೊಂದು ಕಲ್ಲು ಹಾಕಿಬಿಡ್ತೀವಿ, ತುಳ್ಕೊಂಡು ಹೋಗ್ಬಿಡು, ಅವೇ ಕಟ್ಕೊಂಡು ಇದ್ದು ಬಿಡ್ತೀವಿ. ಎಂಥ ಪಾದವಯ್ಯ ಅಂದರೆ ಇಂಥ ಪಾದ, ಭಗವಂತನ ಪಾದ, ಇಂಥ ಪಾದ. ಅದಕ್ಕೆ ರಾಮ ಹೇಳಿದ್ನಂತೆ, ಇನ್ನೂ ಅಷ್ಟು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇನ್ನೂ ಕೂಡ ಕಂಪ್ಯೂಟರ್ ಯುಗ ಬಂದಿಲ್ಲ, ನೀವು ಆರಾಮಾಗಿದ್ದೀರಿ, ನಿಮಗಿನ್ನೂ ಕನ್ಯೆ ಕೊಡ್ತಾರೆ, ನೀವೇನು ಹೆದರಬೇಡ್ರಿ ಅಂತಂದ್ರಂತೆ. ಅಂತೂ ಹೀಗೆಲ್ಲ ಅಂದರೆ ಆ ಪಾದದ ಬಗ್ಗೆ ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಆ ಪಾದ ಇರಬೇಕು. ಇರುವಂಥ ಪಾದವನ್ನು ಹೀಗೆ ಬಗೆ ಬಗೆಯಿಂದ ಎಂಥ ಪಾದವಯ್ಯ, ಎಂಥ ಪಾದವಯ್ಯ, ಇಂಥ ಪಾದವಯ್ಯ ಅಂತ ಚಿಂತನೆ ಮಾಡಬೇಕಂತೆ. ಹೀಗೆ ಚಿಂತನೆ ಮಾಡ್ತಾ ಇರಬೇಕಂತೆ. ಅದೇ ಪಾದದ ಬಗ್ಗೆ ರಾಮಾವತಾರದಲ್ಲೇ ಇನ್ನೊಂದು ಕಥೆ ಇದೆ. ಇನ್ನೊಂದು ಕಥೆ ಆಗಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಈ ಗುಹಾ ಏನು ಮಾಡ್ತಾನೆ, ವನವಾಸಕ್ಕೆ ಹೊರಟಿರ್ತಾನೆ ರಾಮ. ವನವಾಸಕ್ಕೆ ಹೊರಟಾಗ ರಾಮದೇವರು ಆ ಸಂದರ್ಭದಲ್ಲಿ ಅವನು ಗಂಗಾ ನದಿಯನ್ನು ದಾಟಿಸ್ತಾನೆ. ಗಂಗಾ ನದಿಯನ್ನು ದಾಟಿಸಬೇಕಾದ್ರೆ ಅಲ್ಲಿ ಏನು ಮಾಡ್ತಾನಂತೆ, ಗುಹಾ ದೋಣಿ ಹತ್ತಿಸ್ಬೇಕಷ್ಟೆ. ದೋಣಿ ಹತ್ತಿಸ್ಬೇಕಾದ್ರೆ ಅವನೇನು ಮಾಡ್ತಾನಂತೆ, ಮೊದಲಿಗೆ ಸೀತೆ ಲಕ್ಷ್ಮಣ ಇಬ್ಬರನ್ನ ಹತ್ತಿಸಿದ್ನಂತೆ. ರಾಮನು ನಿಧಾನವಾಗಿ ಹತ್ಲಿಕ್ಕೆ ಹೋದ್ನಂತೆ. ಹತ್ಲಿಕ್ಕೆ ಹೋದರೆ ರಾಮದೇವ್ರು ರಟ್ಟೆ ಹಿಡಿದು ಎಳೆದ್ನಂತೆ, ಈ ಗುಹಾ ಎಳೆದ್ನಂತೆ. ಎಳೆದ್ಬಿಟ್ಟು ಹೇಳಿದ್ನಂತೆ, ರಾಮ ನೀ ಹತ್ತಬೇಡ, ನಿಲ್ಲು ಅನ್ನಂತೆ. ನೀ ಹತ್ತಬೇಡ, ಯಾಕೆ ಅಂತಂದರೆ ಮೊದಲು ನಿನ್ನ ಪಾದ ಪೂಜೆ ಮಾಡ್ತೀನಿ, ನಿನ್ನ ಪಾದ ಪೂಜೆ ಮಾಡ್ತೀನಿ ನಾನು. ಕ್ಷಾಲಯಾಮಿ ತವ ಪಾದ ಪಂಕಜೆ ನಾತದಾರು ದೃಶದೋಸ್ತ್ಯಮಂತರಂ ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಅದಕ್ಕೆ ಅವನು ಹೇಳ್ತಾನೆ, ಕ್ಷಾಲಯಾಮಿ ತವ ಪಾದ ಪಂಕಜ, ನಿನ್ನ ಎರಡು ಪಾದವನ್ನು ಒಂದು ಸರ್ತಿ ತಿಕ್ಕಿ ತೊಳೆದು ಬಿಡ್ತೀನೋ ಮಾರಾಯ, ಹತ್ತಬೇಡ ನೀನು ಅನ್ನಂತ. ಯಾಕೆ ಅಂತಂದರೆ ನಿನ್ನ ಪಾದದಲ್ಲಿ ಏನೋ ಒಂದು ಪುಡಿ ಇದೆ ಅಂತೆ, ಆ ಪುಡಿ ತಾಕಿದ್ರೆ ಸಾಕು, ಕಲ್ಲಾದ್ರೆ ಏನಂತೆ, ಕಟ್ಟಿಗೆ ಆದರೆ ಏನಂತೆ, ನನ್ನ ದೋಣಿ ಕಟ್ಟಿಗೆ ಅದು ಹೆಣ್ಣಾಗಿ ಕೂತ್ಕೊಳ್ತದೆ ಅಂತ ಕಥೆ ಕೇಳಿದ್ದೀನಿ ನಾನು. ಅದಕ್ಕೆ ಏನಾದರೂ ಕೂಡ ಅಕಸ್ಮಾತ್ ನನ್ನ ದೋಣಿನೂ ಕೂಡ ನಿನ್ನ ಪಾದದ ಪುಡಿ ತಾಕಿ ಹೆಣ್ಣಾಗಿ ಬಿಡ್ತು ಅಂದರೆ ಮತ್ತು ನಾನು ಅದಕ್ಕೂ ಕೂಡ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು ಮಾರಾಯ, ಎಲ್ಲಿಗೆ ಹೋಗ್ಬೇಕು, ಮತ್ತು ನಾನು ಬೇಡ, ಮೊದಲು ನಿನ್ನ ಪಾದ ತೊಳೆದು ಬಿಡ್ತೀನಿ ಅಂದರೆ ಅಷ್ಟು ಸಲಿಗೆ ಆ ಪಾದದ ಮಹಿಮೆಯನ್ನು ಹೀಗೆಲ್ಲ ಕೊಂಡಾಡ್ತಾ ಇದ್ರು ಅಂತ. ಹೀಗೆ ಭಗವಂತನ ಪಾದ ಎನ್ನುವಂಥದ್ದು ಎಂಥ ಪಾದ ಅಂತಂದರೆ ಇಂಥ ಪಾದವಯ್ಯ ಅಂತ ಹೇಳಿ ಇದನ್ನು ಆ ಪಾದವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆಲ್ಲ ಅನೇಕ ವಿಧವಾಗಿ ಚಿಂತನೆಯನ್ನು ಮಾಡಬೇಕಾಗಿ. ಇನ್ನು ಯಾರು ಈ ಪಾದವನ್ನು ಧ್ಯಾನ ಮಾಡುತ್ತಾರೋ ಅವರಿಗೆ ವೈರಾಗ್ಯ ಭಾಗ್ಯವನ್ನು ಕೊಡುವಂಥ ಪಾದ ಭಗವಂತನ ಪಾದ ಅಂತ ಚಿಂತನೆ ಮಾಡಬೇಕಂತೆ. ಹೃತ್ತಮಸ್ಯ ಮನೇರ್ಕಾಪಂ ಶ್ರೀಪತೆ ಪಾದ ಪಂಕಜಂ ಅಂತ ಹೇಳ್ತಾರಲ್ಲ, ಈ ಭಗವಂತನ ಪಾದ ಎನ್ನುವಂಥದ್ದು ಶ್ರೀಪತೇ ಪಾದ ಪಂಕಜಂ. ಈ ಪಾದ ಪಂಕಜವನ್ನು ಧ್ಯಾನ ಮಾಡ್ತಾ ಇದ್ದರೆ ಸಾಕು, ಇನ್ನೇನು ಬೇಕು ಅನಿಸೋದಿಲ್ಲ. ಅಂಥ ಒಂದು ಅದ್ಭುತವಾಗಿರುವಂಥ ಪಾದ ಇದು ಅಂತ ಹೀಗೆಲ್ಲ ಆ ದೇವರ ಪಾದವನ್ನು ಚಿಂತನೆ ಮಾಡಬೇಕು ಅಂತ. ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ, ಇದನ್ನು ಖಂಡಸ್ಮೃತಿ ಅಂತ ಕರೀತಾರೆ, ಖಂಡಸ್ಮೃತಿ ಅಂತ. ಈ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಆ ಪಾದ, ಆಮೇಲೆ ಮೇಲ್ಭಾಗ, ಹಾಗೆ ಅವಯವಗಳನ್ನು ಚಿಂತನೆ ಮಾಡಿ ಕೊನೆಯಲ್ಲಿ ಏನು ಮಾಡಬೇಕಂತೆ, ದೇವರ ಸಮಗ್ರವಾದ ರೂಪವನ್ನು ಚಿಂತನೆ ಮಾಡಬೇಕು. ಇದನ್ನು ಧ್ಯಾನ ಅಂತ ಕರೀತಾರೆ. ಇದು ಧ್ಯಾನ. ಅಖಂಡ ಧ್ಯಾನ ಮುಚ್ಯತೆ ಅಂತ, ಅಖಂಡವಾಗಿ ಭಗವಂತನನ್ನು ಚಿಂತನೆ ಮಾಡೋದು. ಆ ಅಖಂಡವಾಗಿ ಭಗವಂತನನ್ನು ಚಿಂತನೆ ಮಾಡೋದು ಅಂತ ಹೇಳಿದರೆ ಮನಸ್ಸಿನಲ್ಲಿ ಭಗವಂತನ ರೂಪ ಬರಬೇಕು,
ಆ ರೂಪ ಬಂದಾಗ ಕಣ್ಣು ಮುಚ್ಚಿದರೆ ನಮಗೆ ಏನು ಅಡಿಗೆ ಮಾಡಬೇಕು, ಯಾರ ಮನೆಗೆ ಬರ್ತಾರೆ, ಈ ಚಿಂತನೆ ಬರಬಾರದು. ಮತ್ತೇನು ಅಂದರೆ ಆ ಕಾಲದಲ್ಲಿ ಬಲವಂತವಾಗಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ದೇವರನ್ನೇ ಚಿಂತನೆ ಮಾಡಬೇಕಂತೆ, ಅವನ ರೂಪವನ್ನೇ ಚಿಂತನೆ ಮಾಡಬೇಕಂತೆ, ದೇವರದ್ದನ್ನು. ಪ್ರಸನ್ನ ವದನಂ, ಒಳ್ಳೆ ಪ್ರಸನ್ನವಾಗಿರ್ತಾನಂತೆ ಪರಮಾತ್ಮ. ಅಂತ ಪ್ರಸನ್ನವಾಗಿರುವಂಥ ವದನ ಭಗವಂತನ್. ಪ್ರಸನ್ನ ವದನಾಂಬೋಜಂ ಪದ್ಮಗರ್ಭಾರುಣೇ ಕ್ಷಣಂ ನೀಲೋತ್ಪಲದಳಶ್ಯಾಂ ಶಂಖಚಕ್ರ ಗದಾಧರಂ ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷ ಸಂಭ್ರಾಜತ್ ಕೌಸ್ತುಭಾ ಮುಕ್ತ ಕಂದರಂ. ಹೀಗೆ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಈ ರೀತಿಯಲ್ಲಿ ದೇವರ ರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಇದ್ದರೆ ಭಗವಂತನ ಅನುಗ್ರಹ ಎನ್ನುವಂಥದ್ದಾಗತ್ತೆ. ಹೀಗೆ ದೇವರ ಅನುಗ್ರಹವನ್ನು ಮಾಡಿ ಪರಮಾತ್ಮ ದೊಡ್ಡ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಅವನ ಪಾದವನ್ನೇ ಸಿಗುವಂತೆ ಮಾಡ್ತಾನಂತೆ, ಅವನ ಪಾದವೇ ಸಿಗುವಂತೆ ಹೀಗೆ ಮಾಡಿ ಅನುಗ್ರಹ ಮಾಡ್ತಾನೆ ದೇವರು ಅಂತ. ಧ್ಯಾನಾಯನಂ ರಹಸಿ ತದ್ ಬಹಳಾಧರೋಷ್ಟ ಭಾಸಾರುಣಾಯಿತ ತನುದ್ವಿಜ ಕುಂದ ಪಂಕ್ತಿ ಧ್ಯಾಯೇತ್ ಸ್ವಹೃತ್ಕುಹಕೆ ವಸಿತಸ್ಯ ವಿಷ್ಣೋ ಭಕ್ತ್ಯಾರ್ದ್ರಯಾರ್ಪಿತಮನಾನ ಪೃಥಗ್ದೃಕ್ಷೇತ್. ಭಗವಂತನ ಒಂದೊಂದು ಅವಯವಗಳನ್ನು ಕೂಡ ಚಿಂತನೆಯನ್ನು ಮಾಡುತ್ತಾ ಪ್ರಯತ್ನಪೂರ್ವಕವಾಗಿ ಅವನ ಇಡೀ ಶರೀರವನ್ನು ಧ್ಯಾನವನ್ನು ಮಾಡುತ್ತಾ ನಗುನಗುತ್ತಾ ಇರುವಂಥ ಒಳ್ಳೆ ಚೆಂದುಟಿ ಭಗವಂತನದ್ದು. ಚೆಂದುಟಿಗಳಂತೆ ಕೆಂಪು ಬಣ್ಣ ಅಂತೆ ಒಳ್ಳೆ ಅಪಾರವಾಗಿರುವಂಥ ಕಾಂತಿ ಇರ್ತದಂತೆ ಪರಮಾತ್ಮನಲ್ಲಿ. ಹೀಗೆ ಅವನ ಸಾಲುಗಳು, ಈ ಏನು ಹಲ್ಲಿನ ಸಾಲುಗಳಿರ್ತವೆ, ಸಿತದಂತ ಪಂಕ್ತಿ ಅಂತ ಆ ಪಂಕ್ತಿಯನ್ನು ದಾಳಿಂಬೆ ಹಣ್ಣನ್ನು ಹೇಗೆ ಜೋಡಿಸಿರ್ತಾರೆ ನೋಡಿ, ಬೀಜಗಳನ್ನೆಲ್ಲ ಹಾಗೆ ಆ ರೀತಿಯಲ್ಲಿ ಹೊಳಿತಾ ಇರ್ತದಂತೆ ಭಗವಂತನ ತುಟಿಗ ಇದರಲ್ಲೆಲ್ಲ ಹಲ್ಲುಗಳೆಲ್ಲವೂ. ಅಂಥ ದಂತಪಂಕ್ತಿ ಭಗವಂತನದ್ದು, ಅಪ್ರಾಕೃತವಾಗಿರುವಂಥ ದೇವರದ್ದು. ಇಂಥ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಸದಾ ಕಾಲದಲ್ಲಿ ಚಿಂತನೆ ಮಾಡಿಕೊಂಡಿರಬೇಕು ಅಂತ ಹೇಳುತ್ತಾರೆ. ಹೀಗೆ ಇದನ್ನೆಲ್ಲ ಚಿಂತನೆ ಮಾಡೋದನ್ನು ಹೇಳಿದ ನಂತರ, ಅಲ್ಲ ಇಷ್ಟು ಧ್ಯಾನದ ಬಗ್ಗೆ ಹೇಳಿದ್ದೀರಿ, ಆದರೆ ಸಂಸಾರದಲ್ಲಿ ಮೋಹವೇ ಹೋಗ್ತಾ ಇಲ್ಲಲ್ಲೋ ನನಗೆ ಅಂತ ಕೇಳಿದ್ನು. ಏನು ಮಾಡಬೇಕು ಸಂಸಾರದಲ್ಲಿ, ಇನ್ನೂ ಮೋಹ ಎನ್ನುವಂಥದ್ದು ಇದೆ ಅಲ್ವ ನನಗೆ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಭಗವಂತ ಕಪಿಲ ನಾಮಕ ಪರಮಾತ್ಮ ಹೇಳುತ್ತಾನೆ, ಸಂಸಾರ ಅನ್ನುವಂಥದ್ದು ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸಂಸಾರ ಅನ್ನೋದು ಸುಖ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ. ಸಂಸಾರ ಅಂದರೆ ಎಲ್ಲರೂ ತಿಳ್ಕೊಳ್ಳೋದೇನು ಅಂದರೆ ಸಾರ ಅಂತ ತಿಳ್ಕೊಂಡಿದ್ದಾರೆ. ಸಂಸಾರ ಅಂತಲ್ಲ, ಅದು ನಿಸ್ಸಾರ. ಅದು ಯಾಕೆ ಅಂದರೆ ಸಂಸ್ಕೃತದಲ್ಲಿ ಸಂಸಾರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅರ ಅಂತ ಹೇಳಿದರೆ ದೋಷ ಅಂತ ಅರ್ಥ. ಸಾರ ಅಂದರೆ ದೋಷದಿಂದ ಕೂಡಿದ್ದು ಅಂತ ಅರ್ಥ. ಸಂಸಾರ ಅಂದರೆ ಚೆನ್ನಾಗಿ ದೋಷದಿಂದ ಕೂಡಿದ್ದು ಅಂತ ಅರ್ಥ. ಅಂಥದ್ದು ಸಂಸಾರ. ಆದ್ದರಿಂದ ಈ ಸಂಸಾರ ಎನ್ನುವುದು ನಿಸ್ಸಾರ ಅಂತ ತಿಳಿಯಿರಿ. ಸಂಸಾರದಲ್ಲಿ ಸುಖ ಇದೆ ಅಂತ ತಿಳ್ಕೊಂಡಿದ್ದೀರಲ್ಲ, ಎಲ್ಲಿ ಸುಖ ಇದೆ ಹೇಳಿ, ಎಲ್ಲಿ ಸುಖ ಇದೆ? ಎಲ್ರಿಗೂ ಕೂಡ ಸುಖದ ನಿರೀಕ್ಷೆಯೇ ಸುಖ ಅಂತ ಆಗಿದೆ ಅಷ್ಟೇ. ಯಾರಿಗೂ ಸುಖ ಇಲ್ಲ, ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ನಾಳೆ ಸುಖ ಸಿಗುತ್ತೆ ಅಂತ ಒಂದು ನಿರೀಕ್ಷೆ ಅಷ್ಟೇ. ಆ ಸುಖಕ್ಕೋಸ್ಕರ ಎಲ್ಲರೂ ಕೂಡ ಒದ್ದಾಡ್ತಿದ್ದಾರೆ. ಎಲ್ಲೂ ಸುಖ ಎನ್ನುವಂಥದ್ದಿಲ್ಲ ಅವರಿಗೆ. ಇಲ್ಲ, ನಾಳೆ ಸುಖ ಸಿಗ್ತದೆ. ನೀವು ಯಾರನ್ನು ಕೇಳಿದರೂ ಕೂಡ ಹೋಗಿ ಏನು ಹೇಳ್ತಾರೆ ಗೊತ್ತಾ? ದುಡಿತಾ ಇರ್ತಾನೆ, ಭಾಳ ಶ್ರಮಪಟ್ಟು ದುಡಿತಿರ್ತಾನೆ. ಯಾಕೋ ಇಷ್ಟು ದುಡಿತಿ ಅಂದರೆ, ನಾಳೆ ಚೆನ್ನಾಗಿರಬೇಕು ಅಂದರೆ, ನಾಳೆ ಸುಖವಾಗಿರಬೇಕು ಅಂತ ಇವತ್ತು ದುಡಿಬೇಕು ಅಂತ ಕೇಳ್ತಾರೆ. ನೀವು ಯಾರನ್ನು ಕೇಳಿದ್ರೆ ಹಾಗೆ ದುಡಿತಾ ಇರ್ತಾರೆ. ಯಾಕೆ ಅಂತಂದರೆ ನಾಳೆ ಸುಖವಾಗಿರಬೇಕು ಅಂತ. ನೀವು ನಾಳೆ ಬರ್ರಿ, ಮತ್ತೆ ನಾಳೆ ಬಂದು ಅವನು ದುಡಿತಿರ್ತಾನೆ. ಕೇಳಿದರೆ ಈಗ ಯಾಕೋ ದುಡಿತಿ ಅಂದರೆ, ನಾಳೆ ಸುಖವಾಗಿರಬೇಕು ಅಂದರೆ ಸುಖ ಎನ್ನೋದು ಅವನಿಗೆ ಸಿಕ್ಕೇ ಇಲ್ಲ ಜೀವನದಲ್ಲಿ, ಮುಂದೆ ಸಿಗುತ್ತದೆ ಅಂತನ್ನುವಂಥ ಒಂದು ವಿಶ್ವಾಸ ಅವನಿಗೆ ಅಷ್ಟೇ. ನಿರೀಕ್ಷೆ, ಸುಖದ ನಿರೀಕ್ಷೆ ಎಲ್ಲರಿಗೂ ಕೂಡ ಹಾಗೇನೆ. ಎಲ್ಲ ವಿಷಯದಲ್ಲೂ ಹೀಗೇನೆ. ಒಬ್ಬ ಹುಡುಗ ಭಾಳ ದಿವಸದಿಂದ ಮದುವೆ ಆಗಿರಲಿಲ್ಲ, ಅವನಿಗೆ ಮದುವೆ ಆಗಿರಲಿಲ್ಲ, ಮದುವೆ ಫಿಕ್ಸ್ ಆಯ್ತಂತ. ಮದುವೆ ಫಿಕ್ಸ್ ಆಯ್ತು. ಕೇಳ್ರಿ ಅವನಿಗೆ ಏನು ಖುಷಿ ಪಡ್ತಿರ್ತಾನೆ ಅಂತೇಳಿ. ಹುಡುಗಿನೂ ಹಾಗೆ ಏನು ಮದುವೆ ಫಿಕ್ಸ್ ಆಯಿತು ಅಂದರೆ ಖುಷಿ ಪಡ್ತಿರ್ತಾರೆ. ಏನು ಜೀವನದಲ್ಲಿ ಇನ್ನು ಕಳ್ಳಿಲ್ಲ ಅನ್ನೋ ಹಾಗೆ ಅಷ್ಟು ಖುಷಿ ಪಡ್ತಿರ್ತಾರೆ. ಅವನು ಇನ್ನು ದಿನನಿತ್ಯವೂ ಕೂಡ ಮದುವೆ ಫಿಕ್ಸ್ ಆಗಿದೆ ಅಂದ ದಿನದಿಂದ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಮಾತಾಡಿದ್ದೆ ಗಂಟೆಗಟ್ಟಲೆ ಮಾತಾಡಿದ್ದು ಹಿಂಗೆ ನಡೀತಿರ್ತದೆ. ಹೋಗಿ ಕೇಳು ನೀವು, ಯಾಕೆ ಏನು ಇಷ್ಟು ಖುಷಿ ಇದೆಯಲ್ಲ? ನನ್ನ ಮದುವೆ ಇನ್ನೊಂದು ತಿಂಗಳಿಗೆ ನನ್ನ ಮದುವೆ ಅಂತ, ಇನ್ನೊಂದು ತಿಂಗಳಿಗೆ ನನ್ನ ಮದುವೆ. ಹುಡುಗಿನ ಕೇಳಿದ್ರೆ ಏನು ಖುಷಿ ಇದೆಯಲ್ಲ? ಇನ್ನು ತಿಂಗಳಿಗೆ ಮದುವೆ ನಂದು ಅಂತಿರ್ತಾಳೆ. ಎಲ್ಲ ಹೀಗೆ ಇಬ್ಬರು ಹಾಗೆ ಹೇಳ್ತಿರ್ತಾರೆ. ಎಲ್ಲ ಈ ಹುಡುಗ ಎಲ್ಲ ಆಗ್ತದೆ, ಒಂದು ತಿಂಗಳಾಯ್ತು ಮದುವೆ ಆಯಿತು, ಎಲ್ಲ ಮುಗೀತು. ಮದುವೆ ಆಗಿ ಆಮೇಲೆ ಮದುವೆ ಆದಮೇಲೆ ಒಂದು ತಿಂಗಳು ಆದಮೇಲೆ ಹೋಗಿ ಕೇಳ್ರಿ. ಮತ್ತೆ ನೀವು ಹೋಗಿ ಕೇಳಬೇಕು. ಅವಾಗ
ಏನೋ ಮದುವೆ ಮದುವೆ ಅಂತ ಭಾರಿ ಖುಷಿ ಪಡ್ತಾ ಇದ್ದೆಲ್ಲ ನೀನು, ಹೇಗಿದ್ದಿ, ಮದುವೆ ಆಯ್ತಲ್ಲ, ಹೇಗೆ ಚೆನ್ನಾಗಿದ್ದೀಯಾ ಅಂತ ಕೇಳ್ರಿ ಅವನು. ಏನೋ ಬದುಕಿ ಏನೋ ಆ ಸ್ಥಿತಿಗೆ ಬಂದ್ಬಿಟ್ಟಿರ್ತ. ಅಂದರೆ ಅದರ ಅರ್ಥ ಏನು ಅಂದರೆ, ನಾಳೆ ಮದುವೆ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆಯಲ್ಲ, ಆ ನಿರೀಕ್ಷೆಯೇ ಸುಖ ಹೊರತಾಗಿ ಅವನಿಗೆ ನಿಜವಾದ ಸುಖ ಅನ್ನೋದು ನೋಡೇ ಇಲ್ಲ ಅವನ ಜೀವನದಲ್ಲಿ. ಮನುಷ್ಯನ ಜೀವನವೇ ಹೇಗೆ, ಸಂಸಾರ ಅನ್ನೋದೇ ಹೀಗೆ. ನಾಳೆ ಸುಖ ಇದೆ ಅಂತ ಬದುಕೋದಿದೆಯಲ್ಲ, ಅದೇ ಸುಖ ಅಷ್ಟೇ, ಇನ್ನೇನು ಇಲ್ಲ. ನಿಜವಾದ ಸುಖವನ್ನು ಕಂಡಿಲ್ಲ ಮನುಷ್ಯ. ಆದ್ದರಿಂದ ಸುಖ ಅನ್ನುವಂಥದ್ದು ಸಂಸಾರದಲ್ಲಿ ಇಲ್ಲ. ಹೋಗ್ಲಪ್ಪ ಸುಖ ಇದೆ ಅಂತ ತಿಳ್ಕೊಳ್ತಿರಲ್ಲ ಜೀವನದಲ್ಲಿ, ಎಲ್ಲಿದೆ ಹೇಳಿ ಸುಖ ಅಂತ ಹೇಳ್ತಾರೆ. ಯಾಕೆಂದರೆ ಮೊದಲನೇದಾಗಿ ಸುಖ ಇದೆ ಅಂತ ಹೇಳಬೇಕು ಅಂತಾದರೆ ಮೊದಲನೇದಾಗಿ ಬಾಲ್ಯಾವಸ್ಥೆಯಲ್ಲಿ, ಗರ್ಭಾವಸ್ಥೆಯಿಂದ ಹೇಳಿ. ಗರ್ಭಾವಸ್ಥೆಯಲ್ಲಿ ಸುಖ ಇದೆಯಾ? ಎಂಥ ಹಿಂಸೆ ಇದೆ ಹೇಳಿ. ಒಂದು ತಾಯಿಯ ಗರ್ಭದಲ್ಲಿ ಒಂದಲ್ಲ ಎರಡಲ್ಲ 9 ತಿಂಗಳುಗಳ ಕಾಲ ವಾಸ ಮಾಡಬೇಕು ಅಂದರೆ ಎಷ್ಟು ಹಿಂಸೆ ಇದೆ. ಒಂದು ದಿವಸ ಏನಾದರೂ ಕೂಡ ನಾವು ಒಂದು ಟ್ರೈನಲ್ಲಿ ಹೋಗಬೇಕಾದ್ರೆ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ನಮಗೆ ಟ್ರೈನಲ್ಲಿ ಸೀಟ್ ಸಿಗೋದು ಬಾತ್ರೂಮ್ ಪಕ್ಕದಲ್ಲಿ ಸಿಕ್ಬಿಟ್ರೆ ರಾತ್ರಿ ಎಲ್ಲ ಹೇಗಪ್ಪ ಕಳಿಬೇಕು ಅಂತ ಇರ್ತೀವಿ, ನಾವು ಒದ್ದಾಡಿ ಹೋಗಿರ್ತೀವಿ. ಅಂಥದ್ರಲ್ಲಿ ಆ ತಾಯಿ ಗರ್ಭದಲ್ಲಿ ಅಲ್ಲಿಯೇ ಮಲ ತುಂಬುತ್ತೆ, ಅಲ್ಲಿಯೇ ಮೂತ್ರ ತುಂಬುತ್ತೆ, ಎಲ್ಲವೂ ಇರುತ್ತೆ. ಆ ಗರ್ಭದಲ್ಲಿ ಒಂದಲ್ಲ ಎರಡಲ್ಲ 9 ತಿಂಗಳು ವಾಸ ಮಾಡಬೇಕು ಅಂದರೆ ಎಷ್ಟು ಹಿಂಸೆ ಇದೆ. ಗರ್ಭವಾಸ ಅನ್ನೋದು ಎಷ್ಟು ಕಷ್ಟ ಇದೆ ಅರ್ಥ ಮಾಡಿಕೊಳ್ಳಿ. ಅಷ್ಟು ಹಿಂಸೆ ಅನುಭವಿಸಬೇಕು. ಹೋಗಲಿ, ಅಷ್ಟಾಗಿ ಬಂದ ನಂತರ ಜೀವನದಲ್ಲಿ ಬಂದಿದ್ದಾನಲ್ಲ, ಆ ಜೀವ ಎನ್ನುವವನು ಬಂದ ಕೂಡಲೇ ಅಲ್ಲಾದರೂ ಸುಖವಾಗಿದ್ದಾನ ಅಂತ ಹೇಳಿದರೆ ಅವನಿಗೆ ಯಾವಾಗ ಹಸಿವಾಗುತ್ತೆ ಗೊತ್ತಿಲ್ಲ, ಯಾಕೆ ಅಳ್ತಿದ್ದಾನೆ ಗೊತ್ತಾಗಲ್ಲ ಇನ್ನೊಬ್ಬರಿಗೆ. ಅವನು ಅಳ್ತಾ ಇದ್ದಾನೆ ಅಂದರೆ ಏನೋ ಸೊಳ್ಳೆ ಕಡ್ದಿರ್ತದೆ, ಏನೋ ಇರುವೆ ಕಡ್ದಿರ್ತದೆ, ಅಳ್ತಾ ಇರ್ತಾನೆ. ಆದರೆ ತಾಯಿ ಆದವಳು ತಿಳ್ಕೊಳ್ತಿಲ್ಲ, ಹಸಿವಾಗಿದೆ ಅಳ್ತಾ ಇದೆ ಅಂತ ಅವಳು ಏನು ಮಾಡ್ತಾಳೆ, ಎದೆ ಹಾಲು ಕೊಡಿಸ್ತಿರ್ತಾಳಂತೆ. ಹೀಗಾಗ್ತದೆ ಸ್ಥಿತಿ. ಆದ್ದರಿಂದ ಹೇಳ್ಕೊಳ್ಳಿಕ್ಕಾಗಲ್ಲ. ಇನ್ನು ಎಷ್ಟು ವಿಚಿತ್ರ ಅಂದರೆ, ಆ ವಯಸ್ಸಿನಲ್ಲಿ ತಾನು ಮಾಡಿದ ಮಲಮೂತ್ರಗಳಲ್ಲೇನೆ ತಾನೇ ಹೊರಳಾಡ್ತಾನಂತೆ. ಎಂಥ ಬದುಕಿರು. ಅದರಿಂದಾಗಿ ಹುಟ್ಟಿದ ಮೇಲೆ ಸುಖ ಇದೆಯಾ ಅಂದರೆ ಅಲ್ಲೂ ಸುಖ ಎನ್ನುವಂಥದ್ದಿಲ್ಲ ಮನುಷ್ಯನಿಗೆ, ಅಲ್ಲೂ ಸುಖ ಇಲ್ಲ. ಹೋಗಲಿ, ಅಲ್ಲಿ ಸುಖ ಇಲ್ಲ. ಒಂದು ವಯಸ್ಸಿಗೆ ಬಂದ ಅಂತ ಆದರೆ, ಒಂದು 8-10 ವರ್ಷಕ್ಕೆ ಬಂದರೆ ಸುಖ ಇದೆಯಾ ಅಂದರೆ ನಿತ್ಯ ಅವನಿಗೇನೋ ಅನಿಸುತ್ತೆ, ಅದನ್ನು ಮಾಡಬೇಕು ಇದು ಮಾಡಬೇಕು. ತಂದೆ ತಾಯಿ ಹೇಳ್ತಾರೆ, ಅದು ಮಾಡಬೇಡ ಇದು ಮಾಡಬೇಡ, ಇದು ಮಾಡಬೇಡ ಅದು ಮಾಡಬೇಡ. ಅವನು ಯಾವಾಗಲೂ ಹೊಡೆಯೋದು ಬೈಯೋದು ಇದೇ ಹೇಳ್ತಿರ್ಬೇಕಾಗ್ತದೆ. ಅಷ್ಟು ಸುಲಭ ಇಲ್ಲ. ಓದು ಓದು ಅಂತ ಹೇಳ್ತಿರ್ತಾರೆ. ಏನು ಹಿಂಸೆ ಅವನಿಗೆ ತಡಿಲಿಕ್ಕಾಗಲ್ಲ, ಅಷ್ಟು ಹಿಂಸೆ ಆಗ್ತಿರ್ತದೆ. ಅದರಿಂದಾಗಿ ಅಲ್ಲೂ ಸುಖ ಎನ್ನುವಂಥದ್ದಿಲ್ಲ. ಹೋಗಲಿ, ಒಂದು ಹಂತಕ್ಕೆ ಬಂದ, ತಾನು ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂಥ ಸ್ಥಿತಿಗೆ ಬಂದ ಅಂದರೆ ಅಲ್ಲಾದರೂ ಸುಖ ಇದೆಯಾ ಅಂದರೆ ಇಲ್ಲ. ಒಂದು ಒಳ್ಳೆಯ ಜಾಬ್ ಸಿಗಬೇಕು, ಅದನ್ನು ಹುಡುಕಬೇಕು, ಮಾಡಬೇಕು, ಅಲ್ಲೂ ಇಲ್ಲ. ಹೋಗಲಿ, ಅದು ಆಯಿತು. ಆದ ನಂತರ ಇನ್ನಾದರೂ ಸುಖವಾಗಿದ್ದಾನೆ. ಅಯ್ಯೋ ವಯಸ್ಸಾಯಿತು, ಮದುವೆ ಆಗಲಿಲ್ಲ ಅಂದರೆ ಊರ ಮಂದಿಯೆಲ್ಲ ಏನು ಅಂದ್ಕೊಳ್ತಾರೋ, ಒಂದು ಹುಡುಗಿನ ಹುಡುಕಬೇಕು ಅಂತ ಹೇಳ್ತಾರೆ. ಸಿಕ್ತು ಸರಿ, ಇಲ್ಲ ಅಂದರೆ ಅದಕ್ಕೆ ಎಷ್ಟು ಒದ್ದಾಡಬೇಕು. ಆಮೇಲೆ ಅಲ್ಲೂ ಸುಖ ಇಲ್ಲ. ಆಮೇಲೆ ಸಿಕ್ಕಾದ ಮೇಲೆ ಮದುವೆ ಮಾಡಿಕೊಂಡ, ಸಂಸಾರ ಚೆನ್ನಾಗಿದ್ದರೆ ಪರವಾಗಿಲ್ಲ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಎಷ್ಟು ರಾದ್ಧಾಂತ ಆಗಿ ಹೋಗ್ತದೆ, ಜನ ಎಲ್ಲ ಆಡ್ಕೊಳ್ಳುವಂತೆ ಆಗ್ತದೆ. ಅಲ್ಲೂ ಸುಖ ಎನ್ನುವಂಥದ್ದಿಲ್ಲ ಸಂಸಾರದಲ್ಲೂ ಕೂಡ. ಇವನು ಎಲ್ಲಿಂದಲೋ ಬಂದಿರ್ತಾನೆ, ಅವಳು ಎಲ್ಲಿಂದಲೋ ಬಂದಿರ್ತಾಳೆ, ಇಬ್ಬರು ಹೊಂದಾಣಿಕೆ ಆಗೋಷ್ಟೊತ್ತಿಗೆ ಮುಪ್ಪು ಬಂದ್ಬಿಟ್ಟಿರ್ತದೆ ಅವರಿಗಾಗಲಿ. ಅವ್ರಿಗೆ ಮತ್ತೆ ಮಕ್ಕಳು ಬಂದ್ಬಿಟ್ಟಿರ್ತಾರೆ, ಎಲ್ಲ ಆಗೋಗಿರ್ತದೆ. ಅಯ್ಯೋ ಮಕ್ಕಳೆಲ್ಲಿ ದಾರಿ ತಪ್ತಾರೋ ಅವರು ಸರಿ ದಾರಿ ತರಬೇಕು, ಅದು ಒಂದು ಜವಾಬ್ದಾರಿ. ಎಲ್ಲಿದೆ ಸುಖ ರೀ, ಎಲ್ಲಿದೆ ಸುಖ? ಎಲ್ಲ ಮುಗೀತು. ಮುಗಿದಾದ ನಂತರ ಇವರಿಗೆ ಅಂತ್ಯಕಾಲ ಬಂತು ಅಂದಾಗ ಆ ಕಾಲದಲ್ಲಂತೂ ಇವರನ್ನು ಕೇಳೋದು ಬೇಡ. ಯಾರಪ್ಪ ನಮ್ಮನ್ನು ನೋಡೋರು ಅನ್ನೋ ಸ್ಥಿತಿಗೆ ಬಂದಿರ್ತದೆ. ಎಲ್ಲರೂ ಕೂಡ ತಮ್ಮನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಹೋದ ನಂತರ ಯಾರಪ್ಪ ನಮ್ಮನ್ನು ನೋಡುತ್ತಾರೆ? ಕೊನೆ ಕಾಲದಲ್ಲಿ ನಮಗೊಂದು ದಿವಸ ಹುಷಾರು ತಪ್ಪಿದ್ರೆ ಯಾರಿದ್ದಾರೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ? ಮಂಚದ ಮೇಲೆ ಮಲಗಿದರೆ ನಮ್ಮನ್ನು ಎಬ್ಬಿಸೋರು ಯಾರಿದ್ದಾರೆ ಅಂತ ಎಷ್ಟು ಕಷ್ಟ ಇರುತ್ತದೆ. ಕೊನೆ ಜೀವನ ಎನ್ನುವಂಥದ್ದು ಬಹಳ ಕಷ್ಟದ ಜೀವನ ಆಗತ್ತಂತೆ. ಅದರಿಂದಾಗಿ ಅಲ್ಲೂ ಸುಖ ಎನ್ನುವಂಥದ್ದಿಲ್ಲ. ಮನೆಯಲ್ಲಿ ಎಲ್ಲಿ ಸ್ಥಿತಿಗೆ ಅಂದರೆ, ಹಾಸಿಗೆ ಹಿಡಿದು ಮಲಗಿದ ಅಂತ ಆದರೆ ಮನುಷ್ಯನಾಗಬೇಕಾದ್ರೆ ಆ ಮನುಷ್ಯನಿಗೆ ಅವನನ್ನು ಯಾವ ರೀತಿ ನೋಡ್ತಾರೆ ಅಂತ ಹೇಳಿದರೆ, ಗೃಹಪಾಲ ಇವಾಹರನ್ ಅಂತ ಹೇಳ್ತಾರೆ. ಮನೆಯಲ್ಲಿ ಇರೋ ಬರೋರೆಲ್ಲರೂ ಕೂಡ ಏನು ಮಾಡ್ತಿರ್ತಾರಂತೆ, ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಹೋಗ್ತಿರ್ತಾರಂತೆ. ಅಲ್ಲ, ನಾವು ಹೊರಗೆ ಹೋದರೆ ಮನೆ ಯಾರು ನೋಡ್ಕೊಳ್ತಾರೆ ಅಂದರೆ, ಅಲ್ಲಿದ್ದಾನಲ್ಲ ಹಾಸಿಗೆ ಹಿಡ್ಕೊಂಡು ಅವನಿದ್ದಾನೆ ಬಿಡು, ನಾಯಿ ಅವನು. ಆ ರೀತಿ ಮನೆಯಲ್ಲಿ ನಾಯಿ ಇರ್ತದಲ್ಲ, ಕಟ್ಟಿ ಹಾಕಿರ್ತಾರಲ್ಲ, ಅವುಗಳಿಗೆ ಆಪ್ಷನ್ ಇಲ್ಲಂತೆ. ನಾಯಿ ತನ್ನ ತಟ್ಟೆಗೆ ಏನು ಹಾಕಿದ್ರೆ ತಿಂತದಂತಷ್ಟೇ. ಹಾಗೆ ಇವರು ಏನಾದರೂ ಕೂಡ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಬಯಸೋ ಹಾಗಿಲ್ಲ. ಏನು ಬೇಯಿಸಿ ಹಾಕ್ತೀವೋ ತಿನ್ಕೊಂಡು ಬಿದ್ದಿರಬೇಕು ಅನ್ನೋ ಸ್ಥಿತಿಗೆ ತಂದು ಬಿಡ್ತಾರಂತೆ ಮನೆಯಲ್ಲಿ. ಆದ್ದರಿಂದ ವಯಸ್ಸಾದಾಗಲೂ ಕೂಡ ಇಲ್ಲಿ ಸಂಸಾರದಲ್ಲಿ ಸುಖ ಎನ್ನುವಂಥದ್ದಿಲ್ಲ. ಹಾಗಾಗಿ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯ ತನಕಲೂ ಕೂಡ ಜೀವನದಲ್ಲಿ ಸುಖ ಎನ್ನುವಂಥದ್ದೇ ಇಲ್ಲ. ಇಂಥ ಸಂಸಾರವನ್ನು ಸಂಸಾರ ಅಂತ ತಿಳಿದಿದ್ದೀರಲ್ಲ, ಇದು ಸಂಸಾರ ಅಲ್ಲ, ನಿಸ್ಸಾರ ಇದು ಅಂತ ಭಗವಂತ ಉಪದೇಶ ಮಾಡಿದ.
ಆಗ ಸಂಸಾರದಲ್ಲಿ ಒಂದು ವೈರಾಗ್ಯ ಹುಟ್ಟಿತ ಅವಳಿಗೆ, ದೇವಹೂತಿಗೆ. ಆ ವೈರಾಗ್ಯ ಹುಟ್ಟಿ ಆ ದೇವಹೂತಿ ಹೇಳ್ತಾಳೆ, ಭಗವಂತ ಎಂಥ ತತ್ವವನ್ನು ಬೋಧನೆ ಮಾಡಿದ್ದೀಯೋ ನೀನು, ನಿನ್ನ ಚರಣಕಮಲಗಳನ್ನು ಧ್ಯಾನ ಮಾಡ್ತಾ ಕೂತುಕೊಳ್ತೇನೆ ಅಂತ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಕೂತ್ಲಂತೆ. ಆಗ ಧ್ಯಾನವನ್ನು ಮಾಡ್ತಾ ಇರುವಾಗಲೇ ಆಗ ವಿಶೇಷವಾಗಿ ಆ ಭಗವಂತ ಕೂತ ಜಾಗದಲ್ಲೇನೆ ಅವಳಿಗೆ ಮೋಕ್ಷವನ್ನು ಕೊಟ್ಟನಂತೆ, ದೇವಹೂತಿಗೆ ಮೋಕ್ಷವನ್ನು ಕೊಟ್ಟ. ಹೀಗೆ ತಾಯಿಗೆ ಮೋಕ್ಷವನ್ನು ಕೊಟ್ಟ ಜಾಗ ಏನಿದೆಯಲ್ವ ಅದನ್ನೇ ಮಾತೃಗಯ ಅಂತ ಕರೀತಾರೆ. ಮಾತೃಗಯ ಅಂದರೆ ತಾಯಿಗೆ ಮೋಕ್ಷವನ್ನು ಕೊಟ್ಟಿರುವಂಥದ್ದು. ಆದ್ದರಿಂದ ತಾಯಿಗೆ ಅಲ್ಲಿ ಶ್ರಾದ್ದವನ್ನು ಮಾಡಿದರೆ ಮೋಕ್ಷ ಆಗತ್ತೆ ಅಂತ ಒಂದು ಅನುಸಂಧಾನ ಇದೆ. ಆದ್ದರಿಂದ ಎಲ್ಲರೂ ಅಲ್ಲಿ ಶ್ರಾದ್ದ ಮಾಡುತ್ತಾರೆ. ಹಾಗೆ ಮೋಕ್ಷವನ್ನು ಕೊಟ್ಟಿದ್ದಾನಂತೆ ಭಗವಂತ. ಅನಂತರ ಹೀಗೆ ದೇವಹೂತಿಯ ಚರಿತ್ರೆ ಎನ್ನುವಂಥದ್ದು ಮುಗಿಯುತ್ತೆ. ಆಕೂತಿ ಮತ್ತು ದೇವಹೂತಿ, ಮತ್ತೊಬ್ಬಳು ಯಾರು ಅಂದರೆ ಪ್ರಸೂತಿ ಅಂತ. ಆ ಪ್ರಸೂತಿ ದೇವಿಯನ್ನಾಗಬೇಕಾದ್ರೆ ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಆ ದಕ್ಷ ಪ್ರಜಾಪತಿಗಳಲ್ಲಿ 16 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ಕೊನೆಯವಳೇನೆ ಸತೀದೇವಿ. ಅವಳನ್ನು ಮಹಾರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಆಗ ರುದ್ರದೇವರಿಗೂ ದಕ್ಷ ಪ್ರಜಾಪತಿಗಳಿಗೂ ಒಂದು ಗೋಜಲ ಗದ್ದಲ ನಡೆಯುತ್ತೆ. ಆಗ ಏನು ನಡೆಯಿತು ಆ ಪ್ರಸಂಗ, ರುದ್ರದೇವರೇನು ಮಾಡಿದರು, ಅದನ್ನೆಲ್ಲ ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ಸೇರಿದಾಗ ಅದರ ಚಿಂತನೆಯನ್ನು 4ನೇ ಸ್ಕಂದದಲ್ಲಿ ಬರುವ ವಿಷಯ ಅದನ್ನೆಲ್ಲ ಅಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಒಂದು ವಾರ ಇಷ್ಟು ಅಂದರೆ ಏನಂತಾರೆ ನಿರ್ವಿಘ್ನವಾಗಿ ಏನು ಸಮಸ್ಯೆಗಳು ಇಲ್ಲದಂತೆ ವ್ಯವಸ್ಥಿತವಾಗಿ ನಮ್ಮ ಪಾಂಡುರಂಗಿಯವರ ಮನೆಯಲ್ಲಿ ಇದು ನಡೆದಿದೆ. ಬಹಳ ಅಪೇಕ್ಷೆಯಿಂದಾಗಿ ಇದೊಂದು ನಿತ್ಯದಲ್ಲೂ ಕೂಡ ಉಪನ್ಯಾಸ ನಡೀತಾ ಇದೆ ಅಂದರೆ ಮನೆಯಲ್ಲಿ ಒಂದು ಸಂಭ್ರಮ ನಡೀತಾ ಇದೆ ಅಂತ, ಒಂದು ಏನೋ ವಿವಾಹ ಮಾಡ್ತಾ ಇದ್ದೀವಿ, ಉಪನಯನ ಮಾಡ್ತಿದ್ದೇವೆ ಅನ್ನೋ ಸಂಭ್ರಮ ಅವರಿಗೆ, ಸಡಗರ. ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಮುತ್ತೈದೆಯರು ಸಿಗ್ತಾರೆ, ಇಷ್ಟು ಜನ ಬ್ರಾಹ್ಮಣರು ಸಿಗ್ತಾರೆ, ನಮಗೆ ಎಲ್ಲಿ ಸಿಗಬೇಕು ಈ ಯೋಗ, ಮನೆಗೆ ಬಂದು ಅವರ ಪಾದದ ಧೂಳಿ ಬಿದ್ದರೆ ಸಾಕು ಅಂತ ಅಷ್ಟು ಭಕ್ತಿಯಿಂದ ಮಾಡಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಎಲ್ಲರಿಗೂ ಕೂಡ ಆ ಹರಿವಾಯು ಗುರುಗಳ ಪೂರ್ಣಾನುಗ್ರಹ ಎನ್ನುವಂಥದ್ದು ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಜೊತೆಗೆ ಇಷ್ಟು ದಿವಸವೂ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಭಾಗವತವನ್ನು ಶ್ರವಣ ಮಾಡಿದ್ದೀರಿ. ನಿಮಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಎನ್ನುವಂಥದ್ದಾಗಲಿ. ಇದನ್ನು ನಡೆಸ್ತಾ ಇರುವವರು ವಿಶೇಷವಾಗಿ ನಮ್ಮ ಪ್ರಹ್ಲಾದವರು ಮತ್ತು ನಮ್ಮ ಪುರಾಣಿಕಾಚಾರ್ಯರು, ಅವರಿಗೂ ಕೂಡ ಇದನ್ನು ಏನು ಇದನ್ನು ಹುಟ್ಟು ಹಾಕಿದರೆ ಇದು ನಿಲ್ಲಬಾರದು, ಇದೇ ರೀತಿ ನಿರಂತರವಾಗಿ ಜ್ಞಾನ ಕಾರ್ಯವನ್ನು ನಡೆಸುವಂಥ ಶಕ್ತಿ ಆ ದೇವರ ಅವರಿಬ್ಬರಿಗೂ ಕೂಡ ಕೊಟ್ಟು ಆರೋಗ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ದೇವರ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಈ 7 ದಿನದ ಉಪನ್ಯಾಸದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಅಂತ ನಿಮ್ಮ ಮನಸ್ಸು ಮುಟ್ಟಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ, ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು.